ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಈ ವಿಡಿಯೋ ಡಿಸ್ಕಸ್ ಮಾಡೋಣ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ನೀವು ಇಲ್ಲಿವರೆಗೂ ಇಂಟಿಗ್ರೇಷನ್ ಪ್ರೀವಿಯಸ್ ಲೆಕ್ಚರ್ಸ್ ನೋಡಿದರೆ ದಿಸ್ ಲೆಕ್ಚರ್ ವಿಲ್ ಬಿ ವೆರಿ ಈಸಿ. ಒಂದು ಸಿಂಗಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ಆಲ್ಸೋ ದೇರ್ ಇಸ್ ಸಮ್ ಪರ್ಟಿಕ್ಯುಲರ್ ಒಂದು ಫಾರ್ಮೆಟ್ ಇದೆ. ಸೊ ಆ ಫಾರ್ಮೆಟಲ್ಲಿ ಕ್ವಶನ್ಸ್ ಬಂದರೆ e ಪವರ್ x ಇಂಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ, ಅದನ್ನು ಫಾರ್ಮೆಟು. ದಿಸ್ ಅ ವೆರಿ ಈಸಿ ಟಾಪಿಕ್ ಮಕ್ಕಳೇ. ಸೊ ಪ್ರೀವಿಯಸ್ ಟಾಪಿಕ್ಸ್ ನೀವೇನು ಸ್ಟಡಿ ಮಾಡಿದ್ರೆ ಅವೆಲ್ಲ ಟಫ್ ಇತ್ತು, ಇದೆಲ್ಲ ಈಸಿ ಇರುತ್ತೆ. ಇದಾದ್ಮೇಲೆ ಇನ್ನೊಂದು ಫಾರ್ಮುಲಾ ಇದೆ, ಅದಾದ್ಮೇಲೆ ಡಿಫರೆಂಟ್ ಇಂಟಿಗ್ರಲ್ಸ್ ನೀವು ಏನು ಇಂಟಿಗ್ರಲ್ಸ್ ಓದಿದ್ದೀರೋ ಅದೇ ಟಾಪಿಕ್ಸೇ, but just you have to learn some properties. So integration is quite easy makle, do not worry. Okay, so first coming to the integration by parts, as the word says, by parts. So ನಾನು ಪ್ರತಿ ಪ್ರೀವಿಯಸ್ ವಿಡಿಯೋ ಹೇಳ್ತಾ ಇದ್ದೀನಿ ನಿಮಗೆ, ಪ್ರೀವಿಯಸ್ ವಿಡಿಯೋಸಲ್ಲಿ ಇಂಟಿಗ್ರೇಷನಲ್ಲಿ ಯು ವಿ ರೂಲ್ ಇಲ್ಲ, ಪ್ರಾಡಕ್ಟ್ ರೂಲ್ ಅಂತ. ಇಲ್ಲಿ ಒಂಥರ ಪ್ರಾಡಕ್ಟ್ ರೂಲ್ ಇದೆ, ಅದೇನು ಆ ಥರ ಪ್ರಾಡಕ್ಟ್ ರೂಲ್ ಅಲ್ಲ. ಇಟ್ಸ್ ನಾಟ್ ಎ ಪ್ರಾಡಕ್ಟ್ ರೂಲ್ ವಿಚ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಆಲ್ ದ ಕ್ವಶನ್ಸ್. ಸೊ ಇಟ್ ಇಸ್ ನಾಟ್ ಬೇಸಿಕಲಿ ಪ್ರಾಡಕ್ಟ್ ರೂಲ್, ಕೈಂಡ್ ಆಫ್ ರೂಲ್ ಇಟ್ ಇಸ್, ಆಯಿತಾ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಫಾರ್ ಎಕ್ಸಾಂಪಲ್ ಎರಡು ಫಂಕ್ಷನ್ಸ್ ಇದೆ ಅಂತ ತಗೋಣ. ಸೊ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅಂತ ಎಲ್ಲ ಕ್ವಶನ್ಸು ಈ ಮೆಥಡಲ್ಲಿ ಮಾಡೋಕ್ಕಾಗೋದಿಲ್ಲ. ನಾವು ಫಸ್ಟ್ ಕ್ವಶನ್ನ ನಾವು ಐ ಅಂತ ಫಸ್ಟ್ ನನಗೆ ಹೌ ಟು ಟೇಕ್. ಸೊ ಎರಡು ಫಂಕ್ಷನ್ ಮಲ್ಟಿಪ್ಲೈ ಆಗಬೇಕಾದ್ರೆ ಯಾವುದೋ ಒಂದು ಫಂಕ್ಷನ್ನ ಐ ಅಂತ ತೊಗೊಬೇಕು, ಫಸ್ಟ್ ಫಂಕ್ಷನ್ ತೊಗೋಬೇಕು. ಸೊ ಐ ಅಲ್ಲ ಫಸ್ಟ್ ಫಂಕ್ಷನು, ಇನ್ನೊಂದು ಯಾವುದೋ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ತೊಗೋಬೇಕು. ಸೊ ಹೌ ಟು ಚೂಸ್ ವಿಚ್ ಇಸ್ ಫಸ್ಟ್ ಫಂಕ್ಷನ್ ವಿಚ್ ಇಸ್ ಸೆಕೆಂಡ್ ಫಂಕ್ಷನ್? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ದೇರ್ ಇಸ್ ಅ ರೂಲ್ ಕಾಲ್ಡ್ ಐ ಲೇಟ್ ಅಂತ, ಐ ಲೇಟ್ ರೂಲ್ ಅಂತ. ಸೊ ಆಬ್ವಿಯಸ್ಲಿ ಐ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಐ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಅದಾದಮೇಲೆ ನೆಕ್ಸ್ಟು ಇನ್ವರ್ಸ್ ಇರುತ್ತೆ. ಎಲ್ ಅಂದರೆ ಲಾಗ್ ಫಂಕ್ಷನ್ಸು, ಎ ಅಂದರೆ ಅಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ ಸ್ಕ್ವೇರು ಅದು ಇದು ಆ ಥರ ಆಲ್ಜಿಬ್ರಾಯಿಕ್ ಫಂಕ್ಷನ್ಸು. ಟಿ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಟ್ರಿಗ್ನೋಮೆಟ್ರಿ ಇದೆ. ಇ ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಸೊ ಇದರಲ್ಲಿ ಯಾವುದು ಫಸ್ಟ್ ಬರುತ್ತೋ, ಈಗ ಎರಡು ಪ್ರಾಡಕ್ಟ್ ಮಲ್ಟಿಪ್ಲೈ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಮೇ ಬಿ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಒಂದು ಎರಡು ಇದೆ. ಇದರಲ್ಲಿ ಯಾವುದು ಫಸ್ಟ್ ಬರುತ್ತೋ, ಈಗ ನೋಡಿ ಯಾವುದು ಫಸ್ಟ್ ಫಂಕ್ಷನ್ ಯಾವ್ದು ಸೆಕೆಂಡ್ ಫಂಕ್ಷನ್ ಅಂತ ಹೇಳಿದ್ರೆ, ಫಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಸ್ಟ್ ಆಫ್ ಆಲ್, ಲಾಸ್ಟ್ ಎಕ್ಸ್ಪೋನೆನ್ಷಿಯಲ್ ಬಂದು ಲಾಸ್ಟ್ ಕಂಪ್ಲೀಟ್ಲಿ. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಸೆಕೆಂಡ್ ಆಗುತ್ತೆ, ಇದು ಬಂದು ಫಸ್ಟ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್, ಅರ್ಥ ಆಯ್ತಾ. ಸೊ ಯಾವುದು ಫಸ್ಟ್ ಬರುತ್ತೋ ಅದು ಫಸ್ಟ್ ಫಂಕ್ಷನು, ಯಾವ್ದು ಸೆಕೆಂಡ್ ಬರುತ್ತೋ ಅದು ಸೆಕೆಂಡ್ ಫಂಕ್ಷನ್. ಸಿಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಒನ್ ಕ್ವಶನ್ ಇಯರ್. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಯಾವ್ದು ಫಸ್ಟ್ ಫಂಕ್ಷನ್ನು? ಎಕ್ಸ್ಪೋನೆನ್ಷಿಯಲ್ ಲಾಸ್ಟಾ? ಫಸ್ಟ್ ಫಂಕ್ಷನ್ ಬಂದು ಇದು ಎಕ್ಸ್ ಸ್ಕ್ವೇರಾ? ಸೊ ಎಕ್ಸ್ ಸ್ಕ್ವೇರ್ ಬಿಕಾಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್. ಐ ಲೇಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಲಾಗರಿಥಮಿಕ್, ಆಲ್ಜಿಬ್ರಾಯಿಕ್, ಲಾಸ್ಟಲ್ಲಿ ಎಕ್ಸ್ಪೋನೆನ್ಷಿಯಲ್. ಸೊ ಫಸ್ಟ್ ಫಂಕ್ಷನ್ ಇದು ಬರುತ್ತೆ, ಸೆಕೆಂಡ್ ಫಂಕ್ಷನ್ ಇದು ಬರುತ್ತೆ. ಸಿಂಪಲ್, ಇಟ್ಸ್ ವೆರಿ ಸಿಂಪಲ್, ಆಯಿತಾ. ಸೊ ಈ ರೂಲ್ ಪ್ರಕಾರ ಹೋಗ್ಬೇಕು ನಾವು. ಆ ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಥರ ಮಲ್ಟಿಪ್ಲೈ, ಈ ಥರ ಯಾವುದಾದ್ರೂ ನಿಮಗೆ ಪ್ರಾಡಕ್ಟ್ ಕಾಣಿಸ್ದಾಗ, ಸೊ ನಮ್ಮ ಡಿಫ್ರೆನ್ಸಿಯೇಷನಲ್ಲಿ ಈಸಿಯಾಗಿ ಯು ವಿ ರೂಲ್ ಅಪ್ಲೈ ಮಾಡ್ತಾ ಇದ್ರಿ, ಇಲ್ಲಿ ಯು ವಿ ರೂಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಏನು ಹೇಳ್ತೆ ಅಂದರೆ, ಸೊ ದ ರೂಲ್ ಸೇಸ್ ಫಸ್ಟ್ ಫಂಕ್ಷನ್, ಹೇಳ್ತೀನಿ ನೋಡಿ, ಫಸ್ಟ್ ಫಂಕ್ಷನ್ ಇಂಟು, ಸೊ ಐ ವಿಲ್ ರೈಟ್ ಲೈಕ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಆಯಿತಾ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇದು ಇಂಟಿಗ್ರಲ್ ಆಫ್, ಓಕೆ, ಇದು ಇಂಟಿಗ್ರಲ್ ಆಫ್ ಓಕೆ, ಇಂಟು ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್, ಇಂಟಿಗ್ರಲ್ ಆಫ್ differential of first function, again integral of again second function with respect to dx, the whole thing again with respect to dx. So ನಾನು ಆಫ್ಲೈನ್ ಟೀಚ್ ಮಾಡೋಕ್ಕಾದ್ರೆ, ಸೊ ನಾನು ಫಸ್ಟ್ ಫಾರ್ಮ್ನ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಹೇಳಿ ಅಂತ. ಮಕ್ಕಳು ಹೇಳ್ತಾ ಇದೆ ಅಂದರೆ, ಸರ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ differential of first function. ನಾನು ಹೇಳ್ತೀನಿ no, it is not integral of, you have to say integral of. why like this sir ಅಂತ ಹೇಳಿದ್ರೆ, ಬೇಸಿಕಲಿ ದಿಸ್ ಇಂಟಿಗ್ರೇಷನ್ ಇಸ್ ಫಾರ್ ಎಂಟೈರ್ ಥಿಂಗ್. ಇದೇನು ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಮಾಡ್ತೀರಲ್ವಾ, ಮತ್ತೆ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮಾಡ್ತೀರಲ್ವಾ, ಅದ್ರದ್ದು ಹೋಲ್ ಥಿಂಗೇ ಇಂಟಿಗ್ರಲ್ ಇದು. ಸೊ ನಾನು ಅವ್ರ ಕೈಲಿ ಮತ್ತೆ ಹೇಳ್ತಾ ಇದ್ದೆ, ಈಗ ನೀವು ಹೇಳಬೇಕು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್, ಸ್ಮಾಲ್ ಆಗಿ ಇಂಟಿಗ್ರಲ್ ಆಫ್ second function minus integral of differential of first function, integral of second function. So this integral is for entire thing. So ಸ್ವಲ್ಪ ನೋಡಿದ್ರೆ ತಲೆನೋವು ಅನ್ಸುತ್ತೆ. ಇಟ್ಸ್ ವೆರಿ ಈಸಿ ಮಕ್ಕಳೇ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಅಗೇನ್ ಅದು ಹೋಲ್ ಥಿಂಗ್ನ ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ನೋಡೋ ಕಾಂಪ್ಲಿಕೇಟ್ ಅನ್ಸುತ್ತೆ, ಬಟ್ ತುಂಬ ಈಸಿ. ಫಸ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಈ ಫಾರ್ಮುಲಾ ಗೊತ್ತಿದೆಯಾ? ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನೆಕ್ಸ್ಟ್ ಲೆಕ್ಚರ್ಸ್ಗೆ ಯು ಗೋ ಆನ್ ಡೂಯಿಂಗ್ ದ ನೆಕ್ಸ್ಟ್ ಕ್ವಶನ್ಸ್. ಫಸ್ಟ್ ತಲೆ ಇಟ್ಕೊಬೇಕಿದ್ದು, ಅರ್ಥ ಆಯ್ತಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಟ್ಸ್ ವೆರಿ ಸಿಂಪಲ್, ದಟ್ಸ್ ಇಟ್. ಫಸ್ಟ್ ಫಂಕ್ಷನ್ ದಿಸ್ ಇಸ್ ಓಕೆ. Go to this function ಮಕ್ಕಳೇ, ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ
ಏನು ಮಾಡೋಕ್ಕೆ ಇಲ್ಲಿ ಫಸ್ಟ್ ಫಂಕ್ಷನ್ ಅಂತ ಹೇಳಿದ್ರೆ, ಸೊ ಈಗ ಎಕ್ಸ್ ಸ್ಕ್ವೇರ್ ಇಂಟು, ಸೊ ಯಾವ್ದು ಫಸ್ಟ್ ಫಂಕ್ಷನ್ ಯಾವ್ದು ಸೆಕೆಂಡ್ ಫಂಕ್ಷನ್, ಫಸ್ಟ್ ಆಫ್ ಆಲ್ ನೀವು ಕೇಳಬೇಕು, ಸರಿ ಯಾಕೆ ಕೆಲವೊಂದು ಫಂಕ್ಷನ್ ಫಸ್ಟ್ ತೊಗೊಬೇಕು, ಕೆಲವೊಂದು ಫಂಕ್ಷನ್ ಸೆಕೆಂಡ್ ತೊಗೊಬೇಕು ಅಂತ. ಇಲ್ಲೇನಾಗಿದೆ, ಕೆಲವೊಂದು ಡಿಫ್ರೆನ್ಷಿಯಲ್ ಟರ್ಮ್ಸ್ ಇದೆಯಾ, ಕೆಲವೊಂದು ಇಂಟಿಗ್ರಲ್ಸ್ ಟರ್ಮ್ಸ್ ಇದೆಯಾ, ಎಲ್ಲ ಕ್ವಶನ್ಗೂ ಇಂಟಿಗ್ರೇಷನ್ ಇರೋದಿಲ್ವಲ್ಲ, ಎಲ್ಲ ಕ್ವಶನ್ ಎಲ್ಲ ಟರ್ಮ್ಸ್ಗೂ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸು ವಿ ಹ್ಯಾವ್ ಟು ಟೇಕ್ ಇನ್ ಸಚ್ ಎ ವೇ ದಟ್ ಸೊ ದಟ್ ಫಂಕ್ಷನ್ ಶುಡ್ ಡಿಫ್ರೆನ್ಸಿಯೇಷನ್ ಶುಡ್ ಎಕ್ಸಿಸ್ಟ್, ಇಂಟಿಗ್ರೇಷನ್ ಶುಡ್ ಎಕ್ಸಿಸ್ಟ್. ನೀವೇದು ರಿವರ್ಸ್ ತೊಗೊಂಡ್ರೆ ನಿಮ್ಗೆ ಬರೋದಿಲ್ಲ. ನಾನು ಬೇಕಾದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ಐ ವಿಲ್ ಶೋ ಯು ವಿತ್ ಎಕ್ಸಾಂಪಲ್, ವಿಲ್ ಲರ್ನ್ ಪ್ರಾಪರ್ಲಿ ಮಕ್ಕಳೇ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ. ಫಸ್ಟ್ ನಾರ್ಮಲ್ ತೊಗೋಣ, ಇಂಟಿಗ್ರೇಟ್ ಸೊ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್. ಸೊ ಫಸ್ಟ್ ಫಂಕ್ಷನ್ ಯಾವುದು ಈಗ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸಾ. ಸೊ ಫಸ್ಟ್ ಎಕ್ಸ್ಪೋನೆನ್ಷಿಯಲ್ ಯಾವತ್ತೇ ಲಾಸ್ಟ್ ಆಯಿತಾ, ಎಕ್ಸ್ಪೋನೆನ್ಷಿಯಲ್ ಬಂದು ಲಾಸ್ಟ್ ಫಂಕ್ಷನ್ನು, ಫಸ್ಟ್ ಫಂಕ್ಷನ್ ಬಂದು ಆಲ್ಜಿಬ್ರಾಯಿಕ್. ಸೊ ಏನು ಹೇಳುತ್ತೆ ಇದು ಇಂಟಿಗ್ರೇಷನ್ನು, ಸಿ ವೆರಿ ವೆರಿ ಸಿಂಪಲ್. ಫಸ್ಟ್ ಫಂಕ್ಷನ್, ವಾಟ್ ಈಸ್ ಮೈ ಫಸ್ಟ್ ಡಿ ಎಕ್ಸ್ ಇದೆ ಇಲ್ಲಿ, ಸೊ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಫಸ್ಟ್ ಫಂಕ್ಷನ್ ಯಾವ್ದು, ಫಸ್ಟ್ ಫಂಕ್ಷನ್ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಓಕೆ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂದ ಟು ಎಕ್ಸ್ ಡೈರೆಕ್ಟಾಗಿ ಬರೀರಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಅಗೇನ್ ಹೋಲ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಹ್ಯಾವ್ ಟು ಇಂಟಿಗ್ರೇಟ್. ಅರ್ಥ ಆಯ್ತಾ. ಸೊ ಈ ಮತ್ತೆ ಏನಾಗುತ್ತೆ ಈಗ, ಸೊ ಸಿಂಪ್ಲಿಫೈ ಮಾಡಿ ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಮೈನಸ್, ಸೊ ಇಲ್ಲೇನಾಗುತ್ತೆ ಈಗ, ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್, ಐ ವಿಲ್ ರೈಟ್ ಒನ್ ಮೋರ್ ಸ್ಟೆಪ್, ನೋ ಪ್ರಾಬ್ಲಮ್. ಫಸ್ಟ್ ಅರ್ಥ, ಈ ಟೂನ ಬೇಕಾದ್ರೆ ಆಚೆ ತೊಗೊಬೋದು. ಸೊ ಐ ವಿಲ್ ರೈಟ್ ದ ಟು ಔಟ್ಸೈಡ್ ಆ್ಯಂಡ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್, ಇಂಟಿಗ್ರೇಷನ್ ಏನೇ ಮಾಡಿದ್ರು ಅದೇ ಇರುತ್ತೆ ಇಂಟು ಡಿ ಎಕ್ಸ್. ಅರ್ಥ ಆಯ್ತಾ. ಸೊ ಈ ರೀತಿ ಬರುತ್ತೆ. ಸೊ ದಿಸ್ ಇಸ್ ಅಗೇನ್ ವಿ ಹ್ಯಾವ್ ಟು ಇಂಟಿಗ್ರೇಟ್ ಇನ್ಸೈಡ್ ಫಂಕ್ಷನ್. ಹೇಗೆ ಮತ್ತೆ ಮಾಡಿ ಇಂಟಿಗ್ರೇಷನ್ನು ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ ಟು ಆಚೆ ಇದೆಯಾ, ಇದು ಮತ್ತೆ ಪ್ರಾಡಕ್ಟ್ ರೂಲ್ ಆಯಿತಾ, ಮತ್ತೆ ಪ್ರಾಡಕ್ಟ್ ರೂಲು. ಸೊ ಯಾವ್ದು ಫಸ್ಟ್ ಫಂಕ್ಷನ್ ಇದರಲ್ಲಿ, ಎಕ್ಸ್ಪೋನೆನ್ಷಿಯಲ್ ಯಾವತ್ತಾಗಲಿ ಸೆಕೆಂಡು, ಅದಾದಮೇಲೆ ಫಸ್ಟ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಬಂದು ಅಗೇನ್, ಸೊ ಟು ಆಚೆ ಇದೆಯಾ, ಫಸ್ಟ್ ಫಂಕ್ಷನ್ ದ ಹೋಲ್ ಥಿಂಗ್ ಐ ಆಮ್ ರೈಟಿಂಗ್. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಇಸ್ ಇ ಪವರ್ ಎಕ್ಸ್ ಓನ್ಲಿ. ಮತ್ತೆ ಬೇಕು ಇನ್ನೊಂದು ಸ್ಟೆಪ್ ಬರೀಬೋದು, ಬಟ್ ನಾಟ್ ರಿಕ್ವೈರ್ಡ್. ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ integral of differentiation of first function is what, 1, integral of second function is what, e power x, again whole thing has to be integrated. Idartha aita. So next, so what is this becomes, so this answer becomes x square into e power x minus x square into e power x. So remove ಮಾಡಿದ್ರೆ ನಿಮಗೆ minus 2x into e power x, minus into minus plus ಬರುತ್ತೆ. So what is integration of e power x again, e power x only. So minus 2 into 2 plus 2 ಬರುತ್ತೆ. ಅಗೇನ್ ಯು ಹ್ಯಾವ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಇರುತ್ತೆ, ದಟ್ಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್. ಸೊ ದಿಸ್ ಅ ಫೈನಲ್ ಆನ್ಸರ್. ಅರ್ಥ. ಕೆಲವೊಂದು ಸತಿ ಏನಾಗುತ್ತೆ, ಇಂಟಿಗ್ರೇಟ್ ಮಾಡಿದಾಗ ಒಳಗಡೆ ಮತ್ತೆ ಪ್ರಾಡಕ್ಟ್ ರೂಲ್ ಬರುತ್ತೆ, ನಾವು ಮತ್ತೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಕ್ಕಾಗುತ್ತೆ. ಅರ್ಥ ಆಯ್ತಾ. ಸೊ ಈಗೇನಾಗುತ್ತೆ, ದಿಸ್ ಈಸ್ ದ ಆ್ಯಕ್ಚುಯಲ್ ಮೆಥಡ್. ಐ ವಿಲ್ ಆಲ್ಸೋ ಟೀಚ್ ಯು, ಶಾರ್ಟ್ ಕಟ್ ಅಂತೆಲ್ಲ ಇದು ಬೇಸಿಕಲಿ. ಸೊ ಒಂದು ಸಿಂಪಲ್ ಮೆಥಡ್ ಇದೆ, ಸೊ ಅದನ್ನ ಬೇಸಿಕಲಿ ವಿ ಕಾಲ್ ಟ್ಯಾಬ್ಲೋ ಕಾಲಮ್ ಮೆಥಡ್ ಅಂತ. ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಇಫ್ ಎನಿ ಫಂಕ್ಷನ್ ಇಸ್ ಇನ್ ದ ಫಾರ್ಮ್ ಆಫ್ ಲೈಕ್ ದಿಸ್, ಒಂದು ವೇಳೆ ಎಕ್ಸ್ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಯಾವುದನ್ನ ಆಲ್ಜಿಬ್ರಾಯಿಕ್ ಫಂಕ್ಷನ್ ಇದ್ದು, ಇನ್ನೊಂದು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಎಲ್ಲ ಎಫ್ ಆಫ್ ಎಕ್ಸ್ ಅಲ್ಲ, ಬರೀ ಇಫ್ ಯು ಹ್ಯಾವ್ ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಲಾಸ್ಟ್ ಇದೆಯಲ್ವಾ ಐಲೇಟಲ್ಲಿ. ಸೊ ಈ ಲಾಸ್ಟ್ ಇಯರ್ ಟರ್ಮ್ ಒಂದು ವೇಳೆ ಟ್ರಿಗ್ನೋಮೆಟ್ರಿಕ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಇದ್ದರೆ ಮಾತ್ರ ಯು ಕ್ಯಾನ್ ಡೂ ದಿಸ್ ಮೆಥಡ್. ಇಲ್ಲ ಅಂತ ಹೇಳಿದ್ರೆ ಅದು ಎಂಡ್ ಆಗೋದಿಲ್ಲ. ಯು ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಅಂತ. ಎನಿವೆ, ಸೊ ಏನು ಮಾಡ್ಬೇಕು ಗೊತ್ತಾ ಮಕ್ಕಳೇ, ಸೊ ದಿಸ್ ವರ್ಡ್ ಇಸ್ ಸೇಸ್ ಇಫ್ ಇಟ್ ಈಸ್ ಲೈಕ್ ಎನಿವೆ ಅದು ಇದೇ ಫಾರ್ಮೆಟ್ ಇದೆಯಲ್ವಾ, ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಫ್ ಆಫ್ ಎಕ್ಸ್ ಅಂತಿದೆ ಬೇಸಿಕಲಿ. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಎಕ್ಸ್ ಸ್ಕ್ವೇರ್ ನೋಡಿ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎಕ್ಸ್ ಸ್ಕ್ವೇರ್, ಸೊ ನಾನು ಇದೇನು ಮಾಡಿದ್ರೆ ವೆರಿ ಸಿಂಪಲ್ ಇಟ್ ಇಸ್, ಟೇಕ್ ದ ಟೂ ಟರ್ಮ್ಸ್, ದ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಏನಿಲ್ಲ. ಸೊ ಫಸ್ಟ್ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಈಸ್ ವಾಟ್, ಇ ಪವರ್ ಎಕ್ಸ್. ಇಟ್ ಸಿಂಪ್ಲಿ ಸೇಸ್ ದಟ್ ಯು ಕೀಪ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ನೀವು ಇದೇ ರೀತಿ ಮಾಡಬೇಕು, ಆಗಲೇ ಮಾರ್ಕ್ಸ್ ಸಿಗುತ್ತೆ. ಇದೇ ಆ್ಯಕ್ಚುಯಲ್ ಮೆಥಡ್ ಆಯಿತಾ. ಇದು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಬೇಸಿಕಲಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು ಸೊ 2x ಬರುತ್ತೆ, 2x ಅಗೇನ್ 2x ಡಿಫ್ರೆನ್ಸಿಯೇಷನ್ ಬಂದು 2 ಬರುತ್ತೆ, ಅಗೇನ್ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಸೊ ಫಸ್ಟ್ ಟರ್ಮ್ ಯು ಶುಡ್ ಟೇಕ್ ಇನ್ ಸಚ್ ಎ ವೇ ದ್ಯಾಟ್ ಆಫ್ಟರ್ ಡಿಫ್ರೆನ್ಷಿಯೇಷನ್ ಸಮ್ ಟೈಮ್ ಇಟ್ ಶುಡ್ ಬಿಕಮ್ 0. ಅರ್ಥ ಆಯ್ತಾ. ಈಗ ನೋಡಿ ಇ ಪವರ್ ಎಕ್ಸ್ ಇಂಟಿಗ್ರೇಷನ್, ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಮೆಥಡ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಅಸ್ ಟ್ಯಾಬಲ್ ಸಿನ್ಸ್ ಯು ರೈಟಿಂಗ್ ಇಟ್ ಸಮ್ ಟೇಬಲ್ ಕಾಲಮ್ಸ್, ಟ್ಯಾಬ್ಲೋ ಕಾಲಮ್ ಮೆಥಡ್ ಆ ರೀತಿ. ಬಟ್ ದಟ್ಸ್ ನಾಟ್ ಸೋ ಇಂಪಾರ್ಟೆಂಟ್. ಇ ಪವರ್ ಎಕ್ಸ್ ಇಂಟಿಗ್ರೇಷನೋ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಏನೋ ಇ ಪವರ್ ಎಕ್ಸ್.
ಇ ಪವರ್ ಎಕ್ಸ್ ಇಂಟಿಗ್ರೇಷನು ಇ ಪವರ್ ಎಕ್ಸ್. ಸೊ ಹೋಗ್ತಾನೆ ಇರುತ್ತೆ. ಸಿ ನೀವು ಈ ಮೆಥಡ್ ಅಪ್ಲೈ ಮಾಡೋಕ್ಕಂತ ಹೇಳಿದ್ರೆ ಒಂದು ವೇಳೆ ಅರ್ಥ ಮಾಡ್ಕೋಣ, ಒಂದು ವೇಳೆ ಸೈನ್ ಎಕ್ಸು ಕಾಸ್ ಎಕ್ಸ್ ಬಂತು ಇ ಪವರ್ ಎಕ್ಸು ಈ ಥರ. ಸೊ ಸೈನ್, ಫಾರ್ ಎಕ್ಸಾಂಪಲ್, ಇಫ್ ಯು ಇನ್ಸ್ಟೆಡ್ ಆಫ್ ಗೆಟಿಂಗ್ ಎಕ್ಸ್ ಸ್ಕ್ವೇರ್, ಲೆಟ್ಸ್ ಇಮ್ಯಾಜಿನ್ ಯು ಹ್ಯಾವ್ ಇ ಪವರ್ ಎಕ್ಸ್ ಆ್ಯಂಡ್ ಸೈನ್ ಎಕ್ಸ್. ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಇದೆಯಾ, ನೀವು ಇ ಪವರ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಇ ಪವರ್ ಎಕ್ಸೇ ಬರ್ತಾ ಇರುತ್ತೆ. ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್, ಎಲ್ಲೂ ಎಂಡೇ ಆಗೋದಿಲ್ಲ, ಹೋಗ್ತಾನೆ ಇರುತ್ತೆ ಕೆಳಗಡೆ. ಸೊ ಯು ಶುಡ್ ಹ್ಯಾವ್ ಎ ಟರ್ಮ್ ವಿಚ್ ಎಂಡ್ ಝೀರೋ. ಒಂದು ಟರ್ಮ್ ಝೀರೋ ಆಗಬೇಕು, ಆಗ ಎಂಡ್ ಆಗುತ್ತೆ, ದೆನ್ ಯು ಕ್ಯಾನ್ ಗೆಟ್ ದ್ಯಾಟ್. ದಟ್ಸ್ ವೈ ಇಟ್ಸ್ ಲೈಕ್ ಎಕ್ಸ್ ಸ್ಕ್ವೇರ್ ಇರಬೇಕಲ್ಲಿ, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಎಕ್ಸ್ ಪವರ್ 4 ಆ ರೀತಿ ಎರಡೂ ಹೋಗ್ತಾನೆ ಇದ್ದರೆ ಎಲ್ಲಿ ಎಂಡ್ ಆಗುತ್ತೆ, ಎಂಡೇ ಆಗೋದಿಲ್ಲವಲ್ಲ. ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ತಾ ಬರ್ತಾನೆ ಇರುತ್ತೆ, ಇಂಟಿಗ್ರೇಟ್ ಬರ್ತಾನೆ ಇರುತ್ತೆ. ಅದರಿಂದ ಸೊ ಇದು ಪರ್ಟಿಕ್ಯುಲರ್ ಮೆಥಡ್. ಸೊ ಐ ಡೋಂಟ್ ಆ ಥರ ಏನು, ಇಟ್ಸ್ ನಾಟ್ ಸಮಥಿಂಗ್ ಗ್ರೇಟ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಕ್ಕಳು. ಸೊ ಈ ಥರ ಮಾಡೋದು ಏನು ಮಾಡಬೇಕು ನಾವು, ಸೈನ್ಸು ಸೊ ಆಪೋಸಿಟಾಗಿ ಇಟ್ಕೋ, ಇದು ಮಲ್ಟಿಪ್ಲೈ ಮಾಡಬೇಕು, ಇದು ಮಲ್ಟಿಪ್ಲೈ ಮಾಡಬೇಕು, ಇದು ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ಗೆ ಪ್ಲಸ್ ಮೈನಸ್ ಪ್ಲಸ್, ಇದು ಆಲ್ಟ್ರೇಟಿವ್ ಮಾಡ್ಕೊಂಡು ಹೋಗ್ತಾರೆ, ಪ್ಲಸ್ ಮೈನಸ್ ಈ ಥರ ಹೋಗ್ತಾ ಇರಬೇಕು. ಇಫ್ ಯು ಮಲ್ಟಿಪ್ಲೈ ದೀಸ್ ಟು ಥಿಂಗ್ಸ್, ಮಲ್ಟಿಪ್ಲೈ ಮಾಡಿ ಈಗ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್, ಪ್ಲಸ್ ಇದೆ ಪ್ಲಸ್ಸು, ಮೈನಸ್ 2x ಇಂಟು ಇ ಪವರ್ ಎಕ್ಸ್, ಅದಾದಮೇಲೆ 2 ಇಂಟು ಪ್ಲಸ್ ಇದು 2 ಇಂಟು ಇ ಪವರ್ ಎಕ್ಸ್, ಅದಾದ ಅಷ್ಟೇ. ಈ ಥರ ಪ್ಲಸ್ ಸಿ ಆನ್ಸರ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಹೌ ಯು ಶುಡ್ ಡೂ ಇಟ್ ಮಕ್ಕಳೇ. ಸೊ ಎಕ್ಸ್ ಇಂಟು ಇ ಪವರ್ ಎಕ್ಸ್, 2x ಇಂಟು ಇ ಪವರ್ ಎಕ್ಸ್ ಸೇಮ್ ಅಲ್ವಾ, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್, 2x ಇಂಟು ಇ ಪವರ್ ಎಕ್ಸ್, 2 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇದು ಯಾವಾಗ ಅಪ್ಲೈ ಮಾಡಬೇಕು, ಈ ಥರ ಫಾರ್ಮುಲಾ ಇದ್ದರೆ ಮಾತ್ರ. ಬೋರ್ಡ್ ಎಕ್ಸಾಮಲ್ಲಿ ಬರೀಬೇಕಾ ಸರ್? ಇಲ್ಲ, ಬರೀಬಾರ್ದು. ಬರೆದ್ರೆ ಏನು ಬರುತ್ತೆ, 0 ಮಾರ್ಕ್ಸ್ ಕೊಡ್ತಾರೆ. ಆಯ್ತಾ? ಆಮೇಲೆ ನನ್ನ ಮೇಲೆ ಹೇಳ್ಬೇಡಿ RP ಸರ್ ಹೇಳ್ಕೊಟ್ಬಿಟ್ಟು 0 ಮಾರ್ಕ್ಸ್ ಬಂತು ಅಂದ್ಬಿಟ್ಟು. ಅದ ಸ್ಟೆಪ್ಸ್, ಯು ಹ್ಯಾವ್ ಟು ರೈಟ್ ಆಲ್ವೇಸ್ ಸ್ಟೆಪ್ಸ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬೇಕಾದ್ರೆ ಯು ಕ್ಯಾನ್ ಯುಟಿಲೈಸ್ ದಿಸ್, ಬಟ್ ನನ್ನ ಪ್ರಕಾರ ಅಷ್ಟೊಂದೇನು ಬೇಕಾಗಿಲ್ಲ. ಸೊ ದಿಸ್ ಹೌ ಯು ಕ್ಯಾನ್ ಡೂ ಇಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಈ ರೀತಿ ನಾವು ಮಾಡಬೇಕು. ಫಸ್ಟ್ ಫಂಕ್ಷನ್ ಹೆಂಗೆ ಚೂಸ್ ಮಾಡ್ತೀರಾ, ಸೊ ಬೇಸ್ಡ್ ಆನ್ ದ ಐಲೇಟ್ ರೂಲ್. ಯಾವ್ದು ಫಸ್ಟ್ ಬರ್ತೋ ಅದು ಫಸ್ಟು, ಯಾವ್ದು ಸೆಕೆಂಡ್ ಬರ್ತೋ ಅದು ಸೆಕೆಂಡು. ಫಾರ್ಮುಲಾ ಏನು, ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆಂಟ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸಿ ಡಿ ಎಕ್ಸ್ ಅಂತ. ಸೊ ಫಸ್ಟ್ ಈಗೇನು ಮಾಡೋಕ್ಕೆ, ನೀವೆಲ್ಲ ವಿಡಿಯೋ ಪಾಸ್ ಮಾಡೋಕ್ಕೋ ನೀವೇ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ಸೊ ಕಮಾನ್, ಫಸ್ಟ್ ಫಂಕ್ಷನ್ ಏನಾಗುತ್ತೆ ಹೇಳಿ. ಸೊ ಯಾವ್ದು ಫಸ್ಟ್ ಫಂಕ್ಷನ್ನು, ಐ ಲೇಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಫಸ್ಟು ಐ ಲೇಟ್, ಎಲ್ ಲಾಗರಿಥಮಿಕ್ ಫಂಕ್ಷನ್. ಯಾವ್ದು ಫಸ್ಟ್ ಬರುತ್ತೆ, ಲಾಗ್. ಫಸ್ಟ್ ಫಂಕ್ಷನ್ ಲಾಗ್, ಸೆಕೆಂಡ್ ಫಂಕ್ಷನ್ ಇದು. ಸೊ ಏನಾಗುತ್ತೆ ಈಗ, ಫಸ್ಟ್ ಫಂಕ್ಷನ್ ಬೇಸಿಕಲಿ, ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಫಸ್ಟ್ ಫಂಕ್ಷನ್ ಆಯಿತಾ, ಲಾಗ್ ಎಕ್ಸ್ ಬಂತಾ, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮೈನಸ್ ಐ ಟೋಲ್ಡ್ ಒನ್ ಮೋರ್ ಥಿಂಗ್ ಫಾರ್ ಯು. ನಾನೇನು ಹೇಳಿದೆ, ಯಾಕೆ ಸರ್ ಹಿಂಗೆ ತೊಗೊಬೇಕು ಅಂತ ಹೇಳಿದ್ನಲ್ವಾ, ವಿ ಕ್ಯಾನ್ ಡೂ ಫಾರ್ ಆಲ್ ದಿ ಕ್ವಶನ್ ಲೈಕ್ ದಿಸ್. ಲೆಟ್ಸ್ ಟೇಕ್ ಸಿಂಪಲ್ ಎಕ್ಸಾಂಪಲ್, ಅದನ್ನು ಹೇಳೋಣ ಯಾಕೆ ಸರ್ ಹಿಂಗೆ ರೂಲ್ ಪ್ರಕಾರ ತೊಗೊಬೇಕು. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈಗ ಒಂದು ವೇಳೆ ನೋಡೋಣಪ್ಪ, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಇದೆಯಾ, ಉಲ್ಟಾ ತೊಗೊಂಡು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ತೊಗೊಂಡು ನೋಡ್ಬೇಕು ಮಕ್ಕಳು, ಆಗಲೇ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಉಲ್ಟಾ ತೊಗೊತೀನಿ. ಈಗ ಫಸ್ಟ್ ಫಂಕ್ಷನ್ ಯಾವ್ದು ತೊಗೋಣ, ಇದು ತೊಗೋಣ, ಸೆಕೆಂಡ್ ಫಂಕ್ಷನ್ ಇದು ತೊಗೋಣ, ಮಾಡಿರಿ ನೋಡೋಣ. ಟ್ರೈ ಟು ಡೂ ಯೂಸಿಂಗ್ ದ ರೂಲ್ ನಾವು. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಬರುತ್ತಾ, ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಏನು, ಎಕ್ಸ್ ಕ್ಯೂಬ್ ಬೈ 3ನ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ಸೊ ಇ ಪವರ್ ಎಕ್ಸ್ ಬರುತ್ತೆ, ಇಂಟಿಗ್ರೇಷನ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಕ್ಯೂಬ್ ಬೈ 3 ಬರುತ್ತೆ ಇಂಟು ಡಿ ಎಕ್ಸ್. ಅಲ್ಲ, ಕ್ವಶನ್ ಇರೋದು ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಅಂತ. ಆಯಿತಾ? ನಿಮ್ಗೇನು ಬರ್ತಾ ಇದೆ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್. ಅಲ್ಲ, ಕ್ವಶನೇ ಚಿಕ್ಕದು ಕೊಟ್ಟಿದ್ದಾರೆ, ನಿಮ್ಮ ಕ್ವಶನ್ ದೊಡ್ಡದಾಗ್ತಾ ಇದೆ. ನೀವು ಮತ್ತೆ ಇಲ್ಲ ಸರ್ ನಾನು ಮತ್ತೆ ಯು ವಿಲ್ ಅಪ್ಲೈ ಮಾಡ್ತೀನಿ, ಅಪ್ಲೈ ಮಾಡಿ ಯು ವಿ ರೂಲ್. ಮತ್ತೆ ನೀನು ಅದೇ ಸೇಮ್, ಇಫ್ ಯು ಟೇಕ್ ದಿಸ್ ಆಸ್ ಅ ಫಸ್ಟ್ ಫಂಕ್ಷನ್, ದಿಸ್ ಆಸ್ ಅ ಸೆಕೆಂಡ್ ಫಂಕ್ಷನ್, ಎಕ್ಸ್ ಕ್ಯೂಬ್ ನೆಕ್ಸ್ಟ್ ಎಕ್ಸ್ ಪವರ್ 4 ಆಗುತ್ತೆ, ಎಕ್ಸ್ ಪವರ್ 4 ಎಕ್ಸ್ ಪವರ್ 5 ಆಗುತ್ತೆ. ಸೊ ನೀವು ದಿನ ಪೂರ್ತಿ ಕುತ್ಕೊಂಡು ಮಾಡಿದ್ರು ನಿಮ್ಗೆ ಆನ್ಸರ್ ಸಿಗೋದಿಲ್ಲ. ಅರ್ಥ ಆಯ್ತಾ ಕ್ಲಿಯರಾಗಿ? ಅದರಿಂದನೇ ಕೆಲವೊಂದು ಐಲೇಟ್ ರೂಲ್ ಅನ್ನೋದು ಪ್ರಾಕ್ಟೀಸ್, ಅದು ತುಂಬ ಕ್ವಶನ್ಸ್ ನೋಡಿ ಓಕೆ ಈ ಥರ ಒಂದು ರೂಲ್ ಇದೆ ಮಾಡ್ಕೊಳ್ಳಿ. ವೆನ್ ಯು ಡೂ ಲಾಟ್ ಆಫ್ ಕ್ವಶನ್ಸ್ ದೆನ್ ವಿಲ್ ಗೆಟ್ ಎ ರೂಲ್, ಇದನ್ನು ಫಸ್ಟ್ ತೊಗೊಬೇಕು, ಇದನ್ನು ಆಮೇಲೆ ತೊಗೊಬೇಕು, ಇದನ್ನು ಆಮೇಲೆ ತೊಗೊಬೇಕು, ಆಗಲೇ ಆನ್ಸರ್ ಬರುತ್ತೆ. ಉಲ್ಟಾ ತೊಗೊಂಡ್ರೆ ಏನಾಗುತ್ತೆ, ಏನೂ ಆಗೋದಿಲ್ಲ, ಅದು ಎಂಡೇ ಆಗೋದಿಲ್ಲ, ಹೋಗ್ತಾನೆ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅಟ್ಲೀಸ್ಟ್ ಇಲ್ಲಿ ಇಂಟಿಗ್ರಲ್ ಎಕ್ಸಿಸ್ಟ್ ಆಗಿದೆ, ಕೆಲವೊಂದು ಇಂಟಿಗ್ರಲ್ ಎಕ್ಸಿಸ್ಟೇ ಆಗಿರೋದಿಲ್ಲ. ವಿಲ್ ಗೆಟ್ ಸಮ್ ಕ್ವಶನ್ಸ್ ವೇರ್ ಇಂಟಿಗ್ರಲ್ ಡಸಂಟ್ ಎಕ್ಸಿಸ್ಟ್, ಡಿಫ್ರೆನ್ಸಿಯೇಷನ್ ಡಸಂಟ್ ಎಕ್ಸಿಸ್ಟ್. ಡಿಫ್ರೆನ್ಸಿಯೇಷನ್ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸಿಸ್ಟ್ ಇರುತ್ತೆ, ಇಂಟಿಗ್ರಲ್ಸ್ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಅದರಿಂದನೇ ಉಲ್ಟಾ ತೊಗೊಬಾರ್ದು, ಅದರಿಂದ ರೂಲ್ ಪ್ರಕಾರ ತೊಗೊಬೇಕು. ಅರ್ಥ ಆಯ್ತಾ ಕ್ಲಿಯರಾಗಿ? ನೆಕ್ಸ್ಟು ಕ್ವಶನ್ ನೀವೇ ಮಾಡಿ. ಸೊ ಲಾಗ್ ಎಕ್ಸ್ ಫಸ್ಟ್ ಫಂಕ್ಷನ್ ಇಂಟು, ಬೇಕಾದ್ರೆ ಇನ್ನೂ ಉಲ್ಟಾ ತೊಗೊಂಡು ಮಾಡಿ, ಆನ್ಸರ್ ಬರುತ್ತೆ ಚೆಕ್ ಮಾಡಿ. ಅದೇ ಎಕ್ಸ್ ಹೋಗ್ತಾನೇ ಇರುತ್ತೆ ಮೇಲೆ. ನೆಕ್ಸ್ಟು ಸೊ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಬೇಸಿಕಲಿ
first function into integral of second function minus integral of second function, integral of differentiation of first function, that is 1 by x, integral of second function, that is basically integral second, again remember x square dx, the whole thing again you have to do with respect to dx. And steps by that thing, but you have to write the steps in the exam. Log x ಇದು ಬಂದು x cube by 3 ಆಗುತ್ತೆ minus, so integration of, so ನಿಮ್ಗೆ ಏನು ಬರುತ್ತೆ basically, so integration ಇಲ್ಲಿ already ಇಲ್ಲ 1 by x different log x, x cube by 3 ಬರುತ್ತೆ ನಿಮಗೆ. So then you have into dx ಅಂತ ಒಂದು x cancel ಆಗುತ್ತೆ, x square ಹಿಂಗೆ ಬರುತ್ತೆ ಮತ್ತೆ ಇಲ್ಲಿ. So you have x cube by 3 into log x minus 1 by 3 ಆಚೆ ತಗೊಂತೀನಿ. So again integration of ಏನಿದೆ ಇಲ್ಲಿ ನಮಗೆ x square dx ಇದೆ. ಅದಾದ್ಮೇಲೆ ನಂತರ again you have x cube by 3 into log x minus integration of 1 by 3 ಏನು ಮತ್ತೆ 1 by 3 ಬರುತ್ತೆ, ಮತ್ತೆ x cube by 3 ಬರುತ್ತೆ, cube by 3 ಬರುತ್ತೆ plus c whatever. So this one is what? That's it. So answer is that's it ಮಕ್ಕಳೇ. So x cube by 3 log x minus 1 x cube by 9 plus c ಅಂತ ಬರುತ್ತೆ. Again if you want to get x cube by c ಕಾಮನ್ ತಗೊಬೋದು. ಅರ್ಥ ಆಯ್ತು ಕ್ಲಿಯರ್ ಆಗಿ? So first function log x, integration of x square is x cube by 3 minus first function, differentiation of first function is 1 by x into integral of second function 1 by x differentiation 1 by x, integral of this will become x cube by 3, cancel ಆಗುತ್ತೆ, you will get x square, again x cube, again 9 you're going to get, in this way you're going to get. ಅರ್ಥ ಆಯ್ತು ಕ್ಲಿಯರ್ ಆಗಿ? It's very simple. Let's go for next question now. ನೀವೇ ಮಾಡಬೇಕು. First function I late, ಯಾವುದು ಫಸ್ಟು algebraic function, I logarithmic function, algebraic function, late trigonometric exponential afterwards. So first function into second function. First function ಯಾವುದು? I late, inverse trigonometry, logarithmic, algebraic first function. ಸೊ ಏನು ಮಾಡೋಕ್ಕೀಗ ಸಿಂಪಲ್, ನಾನು ಡೈರೆಕ್ಟಾಗಿ ಆನ್ಸರ್ ಬರ್ತೀನಿ, ಸ್ಟೆಪ್ಸ್ ಬರಬೇಕು. ಯಾವತ್ತೇ ಆಗಲಿ ಎಕ್ಸಾಮಲ್ಲಿ, ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ 3 marks ಬಂದಾಗ ಯು ಹ್ಯಾವ್ ರೈಟ್ ಫಸ್ಟ್, ಐ ಥಿಂಕ್ ಇಟ್ಸ್ ಬೆಟರ್ ರೈಟ್ ಅ ಫಾರ್ಮುಲಾ ಆಲ್ಸೋ. You can write formula also, integration of first function, so you can write the formula first function into integral of second function. So you write the formula and steps ಬರ್ಕೊಂಡು ಹೋಗ್ಬೇಕು ಕ್ಲಿಯರ್ ಆಗಿ. ನಾನು ಏನು ಸ್ಟೆಪ್ಸ್ ತೋರಿಸ್ತೀನಿ, ಯು ಹ್ಯಾವ್ ರೈಟ್ ಲೈಕ್ ದಿಸ್ ಸ್ಟೆಪ್ಸ್ ಒನ್ ಬೈ ಒನ್. ಸೊ ಇದ್ರಲ್ಲಿ ಫಸ್ಟ್ ಇಂಟಿಗ್ರೇಟ್ ಮಾಡಿ ತೋರಿಸ್ಬೇಕು, ಇದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇನ್ನೊಂದು ತೋರಿಸ್ಬೇಕು, ಇನ್ನೊಂದು ಸ್ಟೆಪ್, ರೈಟ್ ಮೋರ್ ಸ್ಟೆಪ್. ಯೂಶಲಿ 3 marks 4 marks 3 marks ಕೇಳಿದಾಗ ಯೂಶಲಿ ದಿಸ್ ಕೈಂಡ್ ಆಫ್ ಕ್ವಶನ್ಸ್ 5 marks ಎಲ್ಲ ಕೇಳ್ಬಿಟ್ರೆ ಇನ್ನೂ ಜಾಸ್ತಿ ಸ್ಟೆಪ್ಸ್ ಬರೀಬೇಕಾಗುತ್ತೆ. 3 marks ಕೇಳಿದಾಗ ಒಂದು ಅಟ್ಲೀಸ್ಟ್ ಒಂದು 5 to 6 steps ಬರೀಬೇಕಾಗುತ್ತೆ. ಆಯ್ತಾ? ನೆಕ್ಸ್ಟ್, so coming to this first function, what is the first function? First function into integral of secant square x. What is integral of secant square x? Differentiation of tan x is secant square x alva. So integral of secant square x, I'll write the steps. So integral of secant square x dx minus integral of differentiation of first x is 1, again integral of secant square x and dx, the whole thing again with respect to dx. So x into integration of secant square x ಏನಾಗುತ್ತೆ tan x minus ಇಲ್ಲೇನಿದೆ ಇಲ್ಲಿ, so you have again integration of secant square x, so integration of secant square x ಏನಾಗುತ್ತೆ tan x, so integral of, again you have 1 into tan x, that is tan x into dx. What is integration of tan x? X into tan x minus tan x integration ಏನು log of, ಇದೆಲ್ಲ ಪ್ರೂಫ್ಸ್ ಹೇಳ್ಕೊಟ್ಟು ಆಡಿದ ನಿಮಗೆ, the log of secant x plus c ಅಂತ. So this is how it is. If you want you can write in terms of cos also. ಇದು 1 by cos ಬರುತ್ತೆ, 1 by cos ಬಂದಾಗ log cos ಬಂದ ಇಲ್ಲಿ ಪ್ಲಸ್ ಬರುತ್ತೆ. That's very simple. We can leave it, so no issues. Integration of, so x tan x is minus log of secant x plus c. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ದಿಸ್ ಲೆಕ್ಚರ್ ಇಸ್ ವೆರಿ ವೆರಿ ಸಿಂಪಲ್. ಪ್ರೀವಿಯಸ್ ಲೆಕ್ಚರ್ಸ್ ಕಂಪೇರ್ ಮಾಡಿ ಸಿಂಪಲ್ ಲೆಕ್ಚರ್. ಫಸ್ಟ್ ಅದಾದ್ಮೇಲೆ ಏನು ಮಾಡೋಕ್ಕೆ, ಈಗ ಫಸ್ಟು e power x into sin x ಇಂಟಿಗ್ರೇಟ್ ಮಾಡೋಣ. ಫಸ್ಟ್ ಫಂಕ್ಷನ್ ಯಾವುದು? I late, ಲಾಸ್ಟ್ ಎಕ್ಸ್ಪೋನೆನ್ಷಿಯಲು, ಟ್ರಿಗ್ನೋಮೆಟ್ರಿಕ್ ಅದಾದ್ಮೇಲೆ ಬರುತ್ತೆ. ಸಿ ಬೇಸಿಕಲಿ I late, ಎಕ್ಸ್ಪೋನೆನ್ಷಿಯಲ್ ಯಾವತ್ತೇ ಲಾಸ್ಟ್, ಅದಾದ್ಮೇಲೆ ಟ್ರಿಗ್ನೋಮೆಟ್ರಿ. ಲಾಸ್ಟ್ ಫಂಕ್ಷನ್ ಯಾವುದು? ಸೆಕೆಂಡ್ ಫಂಕ್ಷನ್. ಇದು ಫಸ್ಟ್ ಫಂಕ್ಷನ್ ಟ್ರಿಗ್ನೋಮೆಟ್ರಿ. ಸೊ ಏನಾಗುತ್ತೆ? ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ದಿಸ್? ಸೊ ಇಂಟಿಗ್ರೇಷನ್ ಆಫ್ e power x sin x ಏನಾಗುತ್ತೆ? sin x with respect to dx, nothing but first function ಏನಾಗುತ್ತೆ? sin x into integral of second function e power x ಇರುತ್ತೆ. I will write directly integral of second function ಆಗುತ್ತೆ e power x. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ, ನೀವು ಎಕ್ಸಾಮಲ್ಲಿ ಸ್ಟೆಪ್ಸ್ ಬರೀಬೇಕಾಗುತ್ತೆ. e power x minus
ಇಂಟಿಗ್ರಲ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ದಟ್ ಈಸ್ ವಾಟ್ sin x ಡಿಫ್ರೆನ್ಸಿಯೇಷನ್ ಬಂದು cos x ಆಗುತ್ತೆ. ಇಂಟಿಗ್ರೇಷನ್ ಆಫ್ e ಪವರ್ x ಏನಾಗುತ್ತೆ, e ಪವರ್ x ಬರುತ್ತೆ. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ, ಇಲ್ಲಿ ಇಂಟಿಗ್ರೇಷನ್ ಮತ್ತೆ ಸಿಂಬಲ್ ಬರಿಬೇಕು ನೀವು, ನಾನು ಡೈರೆಕ್ಟಾಗಿ ಒಂದೇ ಸ್ಟೆಪ್ಲಿ ಬರೀತಾ ಇದ್ದೀನಿ. ಓಕೆ, ಇಂಟು ಡಿ ಎಕ್ಸ್, ಅರ್ಥ ಆಯ್ತಾ? ಅದಾದಮೇಲೆ ವಾಟ್ ವಿಲ್ ಬಿಕಮ್ ದಿಸ್ ಒನ್, e ಪವರ್ x ಇಂಟು sin x ಮೈನಸ್ e ಪವರ್ x ಅಗೇನ್ ಯು ಯೂಸ್ ಯು ವಿ ರೂಲ್. ಅಲ್ಲಿ ನೋಡಿ e ಪವರ್ x sin x ಇದೆ, ಅಲ್ಲಿ ಮತ್ತೆ ನಾವು ಯು ವಿ ರೂಲ್ನ ಯೂಸ್ ಮಾಡಬೇಕು. ಯಾವ್ದು ಫಸ್ಟ್ ಫಂಕ್ಷನ್ ಇಲ್ಲಿ, ನಾಟ್ ಯು ವಿ ರೂಲ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇದು ಫಸ್ಟ್ ಫಂಕ್ಷನ್ನ, ಇದು ಸೆಕೆಂಡ್ ಫಂಕ್ಷನ್. ನಾವೇನು ಮಾಡೋಕ್ಕೆ ಈಗ ಆ್ಯಕ್ಚುಲಿ ಇದನ್ನು ಇಂಟಿಗ್ರೇಟ್ ಮಾಡ್ತಾರೆ ಫುಲ್ ಈಗ. ಸೊ ಇಂಟಿಗ್ರಲ್ ಆಫ್ ಆಚೆ ಹಾಗೇ ಇದೆ, ಹೋಲ್ ಥಿಂಗ್ ಅಗೇನ್ ಫಸ್ಟ್ ಫಂಕ್ಷನ್. ಸೊ ನಾವೇನು ಮಾಡಬೇಕು, ಅಗೇನ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ e ಪವರ್ x ಇಂಟಿಗ್ರೇಷನ್ e ಪವರ್ x ಮೈನಸ್ ಇಂಟಿಗ್ರಲ್ ಆಫ್ ಅಗೇನ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಡಿಫ್ರೆನ್ಸಿಯೇಷನ್ ಆಫ್ cos x ಏನು, ಮೈನಸ್ sin x. ಇಂಟಿಗ್ರೇಷನ್ ಆಫ್ e ಪವರ್ x ಏನು, e ಪವರ್ x. ಇದು ಹೋಲ್ಗೆ ಮತ್ತೆ ಇಂಟಿಗ್ರೇಷನ್ ಇರುತ್ತೆ, ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನಾವೀಗ ಸೈನ್ನ, ಇಫ್ ಯು ಕನ್ಸಿಡರ್ ಸೈನ್ ರೈಟ್, e ಪವರ್ x sin x, ಈಗ ಮೈನಸ್ನ ಶಿಫ್ಟ್ ಮಾಡಿದಾಗ, ಸಾರಿ ಇಲ್ಲಿ ಇಂಟಿಗ್ರೇಷನ್ ಸಿಂಬಲ್ ಬರಲ್ವಲ್ಲ, ಇಂಟಿಗ್ರೇಷನ್ ಆಫ್ ದಿಸ್ ಇಸ್ ದಿಸ್ ಅಲ್ವಾ, ವೈ ಆಮ್ ರೈಟಿಂಗ್ ಅಗೇನ್ ಇಂಟಿಗ್ರೇಷನ್ ಸಿಂಬಲ್, ಸೊ ಇಟ್ ಇಸ್ ಇಂಟಿಗ್ರೇಷನ್ ಸಿಂಬಲ್ ವೋಂಟ್ ಕಮ್. ಅಲ್ಲ, ಇದ್ರ ಇಂಟಿಗ್ರೇಷನ್ ಎಸ್ ಎ ಹೋಲ್, ಇಟ್ಸ್ ಇಂಟಿಗ್ರೇಷನ್ ಓನ್ಲಿ ಐ ಆಮ್ ರೈಟಿಂಗ್ ನಾವು. ದ ಹೋಲ್ ಇಂಟಿಗ್ರೇಷನ್ ಇಸ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮೈನಸ್ ಅಗೇನ್ ಓನ್ ಗೆಟ್ ಇಂಟಿಗ್ರಲ್. ಮೈನಸ್ ತೆಗೆದಾಗ ಇಲ್ಲಿ ಮೈನಸ್ ಇಂಟು ನಮ್ಗೇನು ಬರುತ್ತೆ, ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ e ಪವರ್ x ಇಂಟು cos x. ನೋಡಿ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ಸಾ, ಅಗೇನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೈನಸ್, ಇಲ್ಲಿ ಆಲ್ರೆಡಿ ಒಂದು ಇಂಟಿಗ್ರೇಷನ್ ಇದೆ, ಇಲ್ಲಿ ಇಂಟಿಗ್ರೇಷನ್ ಆಫ್ ಅಗೇನ್ ನಿಮಗೆ sin x ಇಂಟು e ಪವರ್ x ಇಂಟು ಡಿ ಎಕ್ಸ್. ಕೆಲವೊಂದು ಕ್ವಶನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಕ್ವಶನ್ ಏನು, ಕ್ವಶನೇ e ಪವರ್ x ಇಂಟು sin x ಅಲ್ವಾ. ಕೆಲವೊಂದು ಫಂಕ್ಷನ್ಸಲ್ಲಿ ಅದೇ ವಾಪಸ್ ಮತ್ತೆ ಬರ್ತಾ ಇದೆ, ಅಗೇನ್ ಯು ಗೆಟಿಂಗ್ ಸೇಮ್ ಥಿಂಗ್ ಹಿಯರ್. ಏನು ಕ್ವಶನ್ ಇತ್ತೋ ಅದೇ ವಾಪಸ್ ಇಲ್ಲಿ ಬರ್ತಾ ಇದೆ. ಸೊ ಈ ಥರ ಇಲ್ಲೇ ಅಲ್ಲ, ಎಷ್ಟೊಂದು ಕ್ವಶನ್ಸ್ ಇದೆ, ಅರ್ಧ ಸ್ಟೆಪ್ ಸಾಲ್ವ್ ಮಾಡಾದ್ಮೇಲೆ ಮತ್ತೆ ರಿಪೀಟ್ ಆಗುತ್ತೆ. ಆ ರಿಪೀಟೆಡ್ ಟರ್ಮ್ನ ಏನು ಕ್ವಶನ್ ಕೊಟ್ಟರೆ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಈ ಥರ ಇಲ್ಲೊಂದೇ ಅಂತಲ್ಲ, ಎಷ್ಟೊಂದು ಮೆಥಡ್ಸ್ ಯೂಸ್ ಮಾಡ್ತೀವಿ. ಇಫ್ ಯು ಗೆಟ್ ಸೇಮ್ ಥಿಂಗ್ ಅಗೇನ್, ಸೊ ವಾಟ್ ಹ್ಯಾಪನ್ಸ್ ನಾವು, ಸೊ ನಾನು ಇದನ್ನು ಐ ಅಂತ ತೊಗೊಂಡ್ರೆ, ಅದು ಇದನ್ನು ಐ ಅಂತ ತೊಗೊಂಡ್ರೆ ಇದು ಐ ಆಗುತ್ತಲ್ವಾ. ಸೊ ದಿಸ್ ಬಿಕಮ್ಸ್ ನಾವು e ಪವರ್ x sin x ಮೈನಸ್ e ಪವರ್ x cos x ಮೈನಸ್ ಐ ನಾ ಕಡೆ ಶಿಫ್ಟ್ ಮಾಡಿ ಈಗ. ಸೊ ಯುಲ್ ಗೆಟ್ 2i ವಿಲ್ ಬಿ ಈಕ್ವಲ್ ಟು e ಪವರ್ x, ಕಾಮನ್ ತೊಗೊಂಡ್ರೆ ನನಗೆ sin x ಮೈನಸ್ cos x ಬರುತ್ತೆ. ಸೊ ವಾಟ್ ಈಸ್ ಮೈ ಆ್ಯಕ್ಚುಲ್ ಕ್ವಶನ್, ದೇ ಆಸ್ಕಿಂಗ್ ವಾಟ್ ಈಸ್ ದ ಐ, ದಟ್ ವಿಲ್ ಬಿ e ಪವರ್ x ಬೈ 2 ಇಂಟು sin x ಮೈನಸ್ cos x. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಕೆಲವೊಂದು ಕ್ವಶನ್ಸ್ ಏನಾಗುತ್ತೆ, ಟರ್ಮ್ ಮತ್ತೆ ರಿಪೀಟ್ ಆಗುತ್ತೆ, ಅಲ್ಲಿ ಏನು ಕ್ವಶನ್ ಕೇಳಿದಾರೋ ಅದೇ ವಾಪಸ್ ಮತ್ತೆ ಬರುತ್ತೆ. ಸೊ ಅದನ್ನು ನಾವು ಆ ಕಡೆ ಶಿಫ್ಟ್ ಮಾಡಿದಾಗ 2i. ಸೊ ಇದು ಕ್ವಶನ್ ಅಲ್ವಾ, ನಾನು ಸಿಂಪ್ಲಿ ಐ ಅಂತ ತೊಗೊತಾ ಇದ್ದೀನಿ. ಯು ವಾಂಟ್ ಯು ಕ್ಯಾನ್ ಕೀಪ್ e ಪವರ್ sin x dx ಓನ್ಲಿ, ಯು ಕ್ಯಾನ್ ಶಿಫ್ಟ್ ದಿಸ್ ದಟ್ ಸೈಡ್, ಬಿಕಮ್ 2 ಟೈಮ್ಸ್ ಆಫ್ e ಪವರ್ x ಇಂಟು sin x ಇಂಟು dx. ಆ 2 ಈಗ ಶಿಫ್ಟ್ ಮಾಡಿದಾಗ ಇಲ್ಲಿ ಗೆಟ್ ದ ಆನ್ಸರ್ ಲೈಕ್ ದಿಸ್. ಅರ್ಥ ಆಯ್ತಾ? ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ಸ್. ಇದ್ರಲ್ಲಿ ಜಾಸ್ತಿ ಏನು ಕಾಂಪ್ಲಿಕೇಟ್ ಇಲ್ಲ ಮಕ್ಕಳೇ, ಯು ಜಸ್ಟ್ ಹ್ಯಾವ್ ಟು ಲರ್ನ್ ದ ಫಾರ್ಮುಲಾ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಎಕ್ಸ್ ಲಾಗ್? ಸೊ ತುಂಬ ಜನ ಮಕ್ಕಳು ಅವ್ರಿಗೆ ಏನು ಗೊತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಬಂದು 1/, ಸೊ ತುಂಬ ಜನ ಲಾಗ್ ಎಕ್ಸ್ ಇಂಟಿಗ್ರೇಷನ್ ಲಾಗ್ಸ್ ಅಂತ ಹೇಳಿದ್ರೆ ತುಂಬ ದೇ ಥಿಂಕ್ ಲೈಕ್ ಇಟ್ ಇಸ್ 1/x. ಸೊ ಬಿಕಾಸ್ ಅವ್ರಿಗೆ ಏನು ಗೊತ್ತಾ, ಇಂಟಿಗ್ರೇಷನ್ 1/x ಲಾಗ್ ಎಕ್ಸ್ ಇರುತ್ತೆ, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ ದೇ ವಿಲ್ ಥಿಂಕ್ ಲೈಕ್ ಲಾಗ್ ಎಕ್ಸ್ 1/x ಅಂತ, ದೇ ಗೆಟ್ ಕನ್ಫ್ಯೂಸ್ಡ್. ಈ ಲಾಗ್ ಎಕ್ಸ್ ಇಂಟಿಗ್ರೇಷನ್ ನಮ್ಮ ಹತ್ರ ಫಾರ್ಮುಲಾ ಇಲ್ಲ. ಸೊ ಏನಾಗುತ್ತೆ ಇಂಟಿಗ್ರೇಷನ್ ಲಾಗ್ ಎಕ್ಸ್ ಅಂತ ಹೇಳಿದಾಗ, ವಿ ಕ್ಯಾನ್ ಆಲ್ವೇಸ್ ಅಸ್ಯೂಮ್ 1 ಇಂಟು ಲಾಗ್ ಎಕ್ಸ್. 1 ಅನ್ನೋದೇನು, ಆಲ್ಜಿಬ್ರಾಯಿಕ್ ಫಂಕ್ಷನ್. 1 ಅಂದರೆ ಐ ಕ್ಯಾನ್ ರೈಟ್ 1 ಇಂಟು x ಪವರ್ 0, ರೈಟ್? ಸೊ ಇಟ್ಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್. ಓಕೆ, ಆರ್ ಯು ಕ್ಯಾನ್ ರೈಟ್ x ಪವರ್ 0 ಡೈರೆಕ್ಟ್ಲಿ. ಸೊ ವಾಟ್ ಇಸ್ algebraic function? I late again. I late algebraic function, first function log I late. Oh sorry, first log alva, I late. So first ನಾನು log ನ first function ತಗೊಬೇಕು. First function log algebraic second function, the first function into integral of second function, that is x. Integration of 1 ಏನಾಗುತ್ತೆ, integration of 1 ಅಂದರೆ integration of 1 dx, that is x ಆಯ್ತಾ, minus integral of differentiation of first function, that is 1/x, and integration of second function, that is integration of 1 dx ಏನಾಗುತ್ತೆ, ಮತ್ತೆ x ಬರುತ್ತೆ, again dx. ಅರ್ಥ ಆಯ್ತಾ? ಸೊ x ಕ್ಯಾನ್ಸಲ್ ಆಯ್ತಾ, ಮತ್ತೆ
ಸೊ ಈಗೇನಾಗುತ್ತೆ ಎಕ್ಸ್ ಐ ಕ್ಯಾನ್ ರೈಟ್ ಇನ್ ದ ಫ್ರಂಟ್ ಎಕ್ಸ್ ಲಾಗ್ ಎಕ್ಸ್ minus x is cancel out there. Again you get integration of 1 dx. That is nothing but x. So x log x minus x. Then you remember this as a formula. I would suggest you a integration of log x on the formula than input comedy. X log x minus x. Integration of log x now x log x minus x. Like this you remember like a formula. That will be very easy. Okay, let's go for next question now. ಸೊ ಈಗ ಇಲ್ಲಿವರೆಗೂ ಎಲ್ಲ ಕ್ವಶನ್ ಅದೇ ರೀತಿ ಮಕ್ಕಳು ನೀವು ಯಾವುದೇ ಕ್ವಶನ್ ಓಪನ್ ಮಾಡಿದ್ರು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಇರುತ್ತೆ. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಈ ಇಂಟಿಗ್ರೇಟ್ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಈಗ 1/√(x² ಬಂದರೆ ಯು ವುಡ್ ಯೂಸ್ ಅ ಫಾರ್ಮುಲಾಸ್. ನಾವೇನು ಪ್ರೀವಿಯಸ್ ಲೆಕ್ಚರಲ್ಲಿ ಕಲ್ತಲ್ವಾ ಅಷ್ಟನ್ನೆಲ್ಲ ಕಲ್ತ್ಬಿಟ್ರೆ ನಿಮ್ಗೆ ಮುಂದೆ ಬರೋ ಲೆಕ್ಚರ್ಸಲ್ಲಿ ಈಸಿ ಅನಿಸುತ್ತೆ. ಅದೇ ದಟ್ ಬೇಸಿಕ್. ನಾವೇನು ಪ್ರೀವಿಯಸ್ ಕಲ್ತಿದ್ವಿ ಅಲ್ಲ ಬೇಸಿಕ್ಸ್ ಅದು. x² - a² ಬಂದರೆ ಹೆಂಗೆ ಮಾಡಬೇಕು, a² - x² ಬಂದರೆ ಹೆಂಗೆ ಮಾಡಬೇಕು, ಟ್ರಿಗ್ನೋಮೆಟ್ರಿ ಬಂದರೆ ಹೆಂಗೆ ಮಾಡಬೇಕು, ಇದೆಲ್ಲ ನಾವು ಪ್ರೀವಿಯಸ್ ಪಾರ್ಷಿಯಲ್ ಫ್ರಾಕ್ಷನ್ ಹೇಗೆ ಮಾಡಬೇಕು ಎಲ್ಲದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು. ನಾನು ಲಾಸ್ಟ್ ಲೆಕ್ಚರಲ್ಲಿ ಎಲ್ಲ ಒಂದು ಕ್ಲಾರಿಟಿ ಕೊಟ್ಬಿಟ್ಟೆ ಯಾವ ಟೈಮಲ್ಲಿ ಏನು ಯೂಸ್ ಮಾಡಬೇಕು ಅಂದ್ಬಿಟ್ಟು. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಈ ಥರ ಎರಡು ಮಲ್ಟಿಪ್ಲೈ ಆಗ್ತಾ ಇದೆ ಸಿಂಪಲ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಅರ್ಥ ಆಯ್ತಾ? ಈ ಥರ ಯೂಸ್ ಮಾಡಬೇಕು. ಸೊ ಆಫ್ಕೋರ್ಸ್ ಸ್ವಲ್ಪ ಯು ಕ್ಯಾನ್ ಹ್ಯಾವ್ ಸಮ್ ಕ್ವಶನ್ಸ್ ವೇರ್ ದ ಇಂಟಿಗ್ರೇಷನ್ ಬಿಕಮ್ಸ್ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈಸಿ ಕ್ವಶನ್ ಇರುತ್ತೆ ಮಕ್ಕಳೇ. ಸೊ ಕಾಂಪಿಟೇಟಿವ್ ಈಸಿ ಅಂತಲ್ಲ. ಸೊ ನಿಮಗೆ ಪ್ರಾಪರ್ಟೀಸ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ದೇ ವೋಂಟ್ ಗಿವ್ ಲೆಂತಿ ಕ್ವಶನ್ಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ಟ್ರಿಗ್ನೋಮೆಟ್ರಿ ಅಫ್ಕೋರ್ಸ್ ಔಟ್ ಆಫ್ 7 ಕ್ವಶನ್ಸ್ ಒಂದು 6 ಕ್ವಶನ್ಸ್ ಆ ಥರ ಇರ್ಬೋದು CET-ಲೆಲ್ಲ, ಬಟ್ ನಾಟ್ ಟೂ ಮೆನಿ ಕ್ವಶನ್ಸ್. ನೋಡಿ ಇದು ತುಂಬ ಇಂಪಾರ್ಟೆಂಟು. ಸೊ ಯಾವುದಾದ್ರು ಇದೊಂದು ಪ್ರೂಫ್ ಎಲ್ಲ ಹೆಸರು ಇಲ್ಲ. ಇಂಟಿಗ್ರೇಷನ್ ಆಫ್ e ಪವರ್ ಇಫ್ ಯು ಫೈಂಡ್ ದಿಸ್ ಎನಿವೇರ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್. ತುಂಬ ಕ್ವಶನ್ಸ್ ಕೇಳಿದ್ದಾನೆ ಬೋರ್ಡ್ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಇದ್ರ ಬೇಸಿಸ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. e ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು ಫಂಕ್ಷನ್ ಒಳಗಡೆ ಇದೆಯೋ ಅದು ಡಿಫ್ರೆನ್ಸಿಯೇಷನ್ ಅಲ್ಲೇ ಒಳಗಡೆ ಇದ್ದರೆ ಅದನ್ನು ನಾವು ಬರೀಬೋದು e ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಅರ್ಥ ಆಯ್ತಾ? ಅದ್ರದ್ದು ಏನು ಡಿಫ್ರೆನ್ಸಿಯೇಷನ್ ಅಲ್ಲಿ ಇರಬೇಕು. ಸೊ ಈ ಥರ ನೀವು ಯಾವುದೇ ಕ್ವಶನ್ ಒಂದು ವೇಳೆ ನೀವೇನಾದರೂ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ e ಪವರ್ ಎಕ್ಸ್ ಏನೋ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಂತು ಹೊರಗಡೆ, ನಾನು ಹೇಳ್ತೀನಿ ಯಾವ ಟೈಮಲ್ಲಿ ಯೂಸ್ ಮಾಡೋಕೆ ಅಂದ್ಬಿಟ್ಟು. e ಪವರ್ ಎಕ್ಸ್ ಇದೆ, e ಪವರ್ ಎಕ್ಸ್ ಸಿಂಪಲಾಗಿ ಬಂತು, e ಪವರ್ ಎಕ್ಸ್ ಸೈನ್ ಎಕ್ಸ್, e ಪವರ್ ಎಕ್ಸ್ ಲಾಗ್ ಎಕ್ಸ್, e ಪವರ್ ಎಕ್ಸ್ ಸಮಥಿಂಗ್ ಈ ಥರ ಬಂದರೆ ಸಿಂಪಲ್ ಇದೆ. ಸೊ ಮಾಡ್ಬೋದು. ಒಂದು ವೇಳೆ e ಪವರ್ ಎಕ್ಸ್ ಬಂದುಬಿಟ್ಟು ಒಳಗಡೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಒಂದು ದೊಡ್ಡ ಆಲ್ಜಿಬ್ರಾಯಿಕ್ ಫಂಕ್ಷನ್ x+1/x+3 ಇಲ್ಲ sin x by cos x + 1 ಸಮಥಿಂಗ್ ಈ ಥರ ಏನಾದರೂ ಒಳಗಡೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಬಂದರೆ ಸಿಂಪಲ್ ಆಗಿರೋದಿಲ್ಲ. ಸಿಂಪಲ್ ಆಗಿದ್ದರೆ ಯು ವಿಲ್ ಪ್ರಾಡಕ್ಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೊತೀರಾ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದ್ದರೆ ಆಗ ಯೋಚನೆ ಮಾಡಬೇಕು. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಸೊ ನೀವು ಇಲ್ಲಿವರೆಗೂ ಏನು ಕಲ್ತಿದ್ದೀರಾ ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಯಾವುದೇ ಮೆಥಡ್ ಯೂಸ್ ಮಾಡ್ಕೊಂಡು ಯು ಕಾಂಟ್ ಇಂಟಿಗ್ರೇಟ್ ದಸ್. ಯಾವುದೇ ಮೆಥಡ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಈಗ ನೀವು ಬೇಕಾದ್ರೆ ಯೋಚನೆ ಮಾಡಿ ಪ್ರಾಡಕ್ಟ್ರು ನೀವು ಎಲ್ಲಿ ಕಲ್ತಿದ್ದೀರಿ ಈ ಥರದ್ದು. ಯು ಹ್ಯಾವ್ ಲರ್ನ್ ಪ್ರೀವಿಯಸ್ಲಿ x² - a². ಕೆಳಗಡೆ ಒಂದು ವೇಳೆ ಆಲ್ಜಿಬ್ರಾ ಇದ್ದರೆ ಹೆಂಗೆ ಮಾಡಬೇಕು, ಈ ಥರ ಟ್ರಿಗ್ನೋಮೆಟ್ರಿ ಹೆಂಗೆ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಯಾವುದೋ ಒಂದು ಟಿ ಅಂತ ತೊಗೊಂಡ್ರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ರಿಮೈನಿಂಗ್ ಟರ್ಮ್ ಇರಬೇಕಲ್ಲಿ, ಆ ಥರ ಮಾಡಿದ್ದೀವಿ. ಈ ಥರ ಯಾವುದು ಮಾಡಿಲ್ವಲ್ಲ, ಲೆಟ್ಸ್ ಡೂ. ಈ ಥರ ಬಂದಾಗ ದಿಸ್ ಹೌ ಯು ಟು ರಿಮೆಂಬರ್. ವೆರಿ ಸಿಂಪಲ್ ಮಕ್ಕಳೇ. ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1/x ಡಿಫ್ರೆನ್ಸಿಯೇಷನು. ಸೊ 1/x ಡಿಫ್ರೆನ್ಸಿಯೇಷನ್ ಐ ಕ್ಯಾನ್ ರೈಟ್ ಆಸ್ x ಪವರ್ -1. ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ -1 ಇಂಟು x ಪವರ್ -1 -1. ದಟ್ ಬಿಕಮ್ಸ್ -1 ಡಿವೈಡ್ ಬೈ, ಸೊ ದಟ್ ಬಿಕಮ್ಸ್ -1 ಡಿವೈಡ್ ಬೈ x ಪವರ್ -2 ಆಗುತ್ತೆ ಮೈನಸ್ ಬೈ x². ನೋಡಿ ಇದರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ, ಇದು ಡಿಫ್ರೆನ್ಸಿಯೇಷನ್. ಸೊ ಇಫ್ ಐ ಟೇಕ್ ಎಫ್ ಆಫ್ ಎಕ್ಸ್ ಆಸ್ 1/x, then f dash of x is -1/x². You can show how it is. You can ಈ ಥರ ಮಾಡಿಬಿಟ್ಟು ತೋರಿಸ್ಬೋದು because you write steps in the exam. Therefore the given function is in the form of e power x and f of x plus f dash of x. ಇದು ಬರೀಲೇಬೇಕು ನೀವು ಎಕ್ಸಾಮಲ್ಲಿ. e power x f of x plus c ಆಗಿರುತ್ತೆ. Since it is in this format, therefore e power x. Therefore solution is what? Then ಬರ್ದ್ಬಿಟ್ಟು ನೀವು therefore e power x into 1/x minus 1/x² equal to e power x into 1/x plus c ಆಗುತ್ತೆ. It is in this form. f of x calculate ಮಾಡಿ, f dash of x calculate ಮಾಡಿ. If f of x and if it is in this format, therefore it is e power x into f of x plus c. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ವೆರಿ ವೆರಿ ಸಿಂಪಲ್. ನೀವು ನೆಕ್ಸ್ಟು ಎಲ್ಲ ಇಷ್ಟು ಈಸಿಯಾಗಿರೋದಿಲ್ಲ, ಕೆಲವೊಂದು ಕ್ವಶನ್ ಡಿಫಿಕಲ್ಟ್ ಇರುತ್ತೆ. ಈಗ ನೀವು ಮಾಡಿ ಇದನ್ನು. ಈಗ ನಾವು ಹೇಗೆ ಮಾಡ್ಬೋದು ಇದನ್ನು? ಹೌ ಕ್ಯಾನ್ ವಿ ಡೂ ದಿಸ್? ಸೊ ನಿಮ್ಗೇನು ಎಲ್ಲಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ದ ನಾರ್ಮಲ್ ಪ್ರಾಡಕ್ಟ್ ರೂಲ್ ಮಾಡ್ಬೋದಾ? ಮಾಡೋಕ್ಕಾಗೋದಿಲ್ಲ. ಇಲ್ಲ ನೀವು ನಾರ್ಮಲ್ ಒಂದು ವೇಳೆ ಯಾವುದೋ ಪ್ರೀವಿಯಸ್ ಕಲ್ತಿದ್ದೀರಲ್ಲ ಆಲ್ಜಿಬ್ರಾಯಿಕ್ ಎಲ್ಲ ಮಾಡೋಕ್ಕಾಗುತ್ತಾ?
ಆ್ಯಡ್ ಮಾಡಿ ಅಲ್ಲಿ ಇ ಪವರ್ ಎಕ್ಸ್ ಇಲ್ಲ, ಇದು ಪ್ರಾಬ್ಲಮ್ ಇ ಪವರ್ ಎಕ್ಸ್ ಇದೆ. ಇ ಪವರ್ ಎಕ್ಸ್ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ ಡಿವೈಡ್ ಬೈ 1 + x1² ಸಮಥಿಂಗ್ ಡನ್, ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ ನಾರ್ಮಲ್ ಮೆಥಡಲ್ಲೇ ಮಾಡ್ಬೋದಾಗಿತ್ತು. ಬಟ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಇದೆ. ದಟ್ ಮೀನ್ಸ್ ಆಬ್ವಿಯಸ್ಲಿ ಡು ಯೂಸ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಫಾರ್ಮನ್ನು. ಇಟ್ ಈಸ್ ನಾಟ್ ಇನ್ ದಟ್ ಫಾರ್ಮ್. ಈಗ ನೀವು ನನ್ನ ಇಂಟಿಗ್ರೇಷನ್ ಲೆಕ್ಚರ್ಸ್ ಇಲ್ಲಿವರೆಗೂ ನೋಡಿದರೆ ನಾವೇನು ಮಾಡ್ಬೋದು, ಈ ಕೆಳಗಡೆ x+1 ಇದೆ, ನನಗೆ ಮೇಲೆ x+1 ಇಲ್ಲ, ನಿನಗೆ ಏನಿಲ್ವೋ ಅದನ್ನು ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ಕೊ. ಸಮಥಿಂಗ್ ಯು ವಾಂಟ್ ಇಟ್ ಇಸ್ ನಾಟ್ ದೇರ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಸಮಥಿಂಗ್ ಯು ವಾಂಟ್ ಇಟ್ ಇಸ್ ನಾಟ್ ದೇರ್, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಇಟ್. ಎಷ್ಟು ಸತಿ ನಾವು ಯೂಸ್ ಮಾಡಿದ್ದೀವಿ, ನೀವೇ ಯೋಚನೆ ಮಾಡೋಕ್ಕೆ, ಹೇಗೆ ಮಾಡೋಕ್ಕೆ ಇದನ್ನು ನೀವೇ ಫಸ್ಟ್ ಟ್ರೈ ಮಾಡಿ. ಸೊ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇದೆಯಲ್ಲ, ನಾನು ಇ ಪವರ್ ಎಕ್ಸ್ ಹಾಗೆ ಇಡ್ತೀನಿ. ಸೊ ಇ ಪವರ್ ಎಕ್ಸ್ ಹಾಗೆ, ಓಕೆ, ಲೆಟ್ಸ್ ಟೇಕ್ ಓನ್ಲಿ ವಿಲ್ ಟೇಕ್ ರಿಮೈನಿಂಗ್ ಪಾರ್ಟ್, ಎಕ್ಸ್ ಡಿವೈಡ್ ಬೈ 1 + x ಆರ್ x+1, ಎನಿಥಿಂಗ್ ಇಸ್ ಫೈನ್. ಓಕೆ, ಹೋಲ್ ಸ್ಕ್ವೇರ್ ತೊಗೊಳ್ಳೋಣ. ನಾನೇನು ಮಾಡ್ತೀನಿ, ಐ ವಾಂಟೆಡ್ ಡಿನಾಮಿನೇಟರ್ x+1, ಡಿನಾಮಿನೇಟರ್ x+1 ಇದೆ, ನ್ಯೂಮರೇಟರಲ್ಲಿ ಇಲ್ಲ. ನಾನು ಏನು ಮಾಡ್ತೀನಿ, ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ಕೊ, ಆ್ಯಡ್ ಮಾಡು ಸಬ್ಟ್ರಾಕ್ಟ್ ಮಾಡು, ಡಿವೈಡೆಡ್ ಬೈ x+1 ದ ಹೋಲ್ ಸ್ಕ್ವೇರ್ ಮಾಡು. ಅದಾದ್ಮೇಲೆ ಏನು ಮಾಡೋಕ್ಕೆ, ನಾವು ಸ್ಪ್ಲಿಟ್ ಮಾಡೋಣ ಇದನ್ನು. ವಿ ವಿಲ್ ಸ್ಪ್ಲಿಟ್, ನಾವೇನು ಮಾಡ್ತೀವಿ ಅದಾದಮೇಲೆ ವಿಲ್ ಸ್ಪ್ಲಿಟ್ ದರ್ x+1² ಫಾರ್ ಬೋತ್. ಇಟ್ ಬಿಕಮ್ಸ್ x+1 ಡಿವೈಡೆಡ್ ಬೈ x+1² ಮೈನಸ್ 1 ಡಿವೈಡೆಡ್ ಬೈ x+1². ಸೊ ಈ ರೀತಿ, ಸೊ 1 x+1 1 x+1 ಕ್ಯಾನ್ಸಲ್ ಆಗುತ್ತೆ. ಸೊ ನನಗೆ ಇದು ಸಿಂಪ್ಲಿಫೈಡ್ ಫಾರ್ಮ್ ಬಂದು 1 ಡಿವೈಡೆಡ್ ಬೈ x+1 ಮೈನಸ್ 1 ಡಿವೈಡೆಡ್ ಬೈ x+1² ಬರ್ತಾ ಇದೆ. ಸೊ ಕರೆಕ್ಟ್ ಅಲ್ವಾ? ದಟ್ಸ್ ಇಟ್. ಸೊ ಈಗ ಸೊ ನಮ್ಮ ಏನಿದೆ ಅಲ್ವಾ, ಇದ್ರ ನೋಡಿ ಇಲ್ಲೇ ಚೆಕ್ ಮಾಡಿ, ಮೈಂಡಲ್ಲಿ ಯೂಸ್ ಮಾಡಿ. ನಿಮ್ಮ ಮಕ್ಕಳು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯಾವುದಾದ್ರು 1/x ಇದ್ದರೆ ಅದ್ರದ್ದು ಇಂಟಿಗ್ರೇಷನ್, ಅದರದ್ದು ಡಿಫ್ರೆನ್ಸಿಯೇಷನ್ ಏನು, x⁻−1 ಆಗುತ್ತೆ. -1 ಇಂಟು x⁻−1 -1, ಸೊ ಇಟ್ ಇಸ್ ಬೇಸಿಕಲಿ -1/x². ನೆನ್ಪಿಟ್ಕೊಂಬಿಡಿ, ಇದು 1/x ಇಂಟಿಗ್ರೇಟ್ 1/x ಡಿಫ್ರೆನ್ಸಿಯೇಷನ್ ಮಾಡಿದ್ರೆ -1/x² ಬರುತ್ತೆ. ಅರ್ಥ ಆಯ್ತಾ? ಸೊ ಈಗ ನಾನು 1/something ನಾ ಇಂಟಿಗ್ರೇಟ್ ಮಾಡಿದ್ರೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಇದು ಬರುತ್ತೆ. ಅರ್ಥ ಆಯ್ತಾ? ಸೊ ಐ ಹ್ಯಾವ್ ಟು ನಾವು ವಾಟ್ ಬೇಸಿಕಲಿ, ಸೊ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಹಾಗೇ ಇದೆ, ನಾನು ಇದನ್ನ 1/x+1 ಮೈನಸ್ 1/x+1 ದ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮಾಡ್ಕೊತೀನಿ. ಒಂದು ವೇಳೆ ಇ ಪವರ್ ಎಕ್ಸ್ ಇಲ್ಲ ಅಂತ ಹೇಳಿದರೆ ಎಷ್ಟು ಈಸಿ ಅಲ್ಲ ಇಂಟಿಗ್ರೇಷನ್ ಇದು. 1 ಡಿವೈಡ್ ಬೈ x+1, ಈಗ ಇಂಟಿಗ್ರೇಟ್ ಮಾಡೋಕ್ಕಂದ್ರೆ ಒಂದು ಇ ಪವರ್ ಎಕ್ಸ್ ಇಲ್ಲ ಅಂತ ತಗೋಣ. ಇಂಟಿಗ್ರೇಷನ್ 1 ಡಿವೈಡ್ ಬೈ x+ ಏನಾಗುತ್ತೆ, log of x+1. It is in the form of f dash of x by f of x, and you will get 1 divided by x+1 the whole square. So square again you can take x+1 as t, x+1 as t ಅಂತ ತಗೊಂಡು dt by t ಫಾರ್ಮಲ್ ಇದೆ ನೋಡಿ. ಇ ಪವರ್ ಎಕ್ಸ್ ಇಲ್ಲ ಅಂತ ಹೇಳಿದರೆ ಆರಾಮಾಗಿ ನಾವು ಮಾಡ್ಬೋದಾಗಿದ್ದ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಇದೆ, ಇದನ್ನು x+1 t ಅಂತ ತಗೊಂಡ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಸೊ 1 ಮೇಲೆ ಇದೆ, ಸೊ dt by t² ಬರುತ್ತೆ. ನೆನಪಿದೆಯಾ ಹೇಳ್ಕೊಡೋದು? ನಾನು ಏನು ಪ್ರೀವಿಯಸ್ ಲೆಕ್ಚರ್ಸ್ ಹೇಳ್ಕೊಡಿವಿ ಎಲ್ಲ ನೆನಪಿರಬೇಕು. ಯಾಕೆ ಇಲ್ಲ ಆಗ್ತಾ ಇಲ್ಲ, ಇ ಪವರ್ ಎಕ್ಸ್ ಇಲ್ಲ ಅಂತಲ್ಲ, ಈಸಿ. ಇ ಪವರ್ ಎಕ್ಸ್ ಇರೋದ್ರಿಂದನೇ ತಲೆನೋವು. ಆ್ಯಕ್ಚುಲಿ ತಲೆನೋವೇನಿಲ್ಲ, ಇದು ಮೋರ್ ಈಸಿ ಆ್ಯಕ್ಚುಲಿ. ಇದ್ರ ಡಿಫ್ರೆನ್ಸಿಯೇಷನ್ ಇದು ನೀವು ತೋರಿಸ್ಬೇಕೀಗ. ಸೊ ಎಫ್ ಆಫ್ ಎಕ್ಸ್ ನಾನೇನಾದರೂ 1/x+1 ಅಂತ ತೊಗೊಂಡ್ರೆ ಯು ಹ್ಯಾವ್ ಟು ಶೋ ದಟ್ ಹೌ ಇಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಇದನ್ನು ಬೇಕಾದ್ರೆ ನಾನು ಐ ಕ್ಯಾನ್ ರೈಟ್ ದಿಸ್ ಎಸ್ x+1 ಇಂಟು -1 ಬರ್ಕೊಬೋದು. ಸೊ ವಾಟ್ ಈಸ್ ಸಮಥಿಂಗ್ ಪವರ್ -1 ಡಿಫ್ರೆನ್ಸಿಯೇಷನ್, -1 ಇಂಟು that something into again -1 again inside differentiation, inside x+1 differentiation ಆಗುತ್ತೆ, again 1 ಬರುತ್ತೆ. ಸೊ ಫೈನಲ್ ಆನ್ಸರ್ ನಮ್ಗೆ ಏನು ಬರುತ್ತೆ ಇಲ್ಲಿ, -1 ಇಂಟು ಸಮಥಿಂಗ್ ಸೇಮ್ ಥಿಂಗ್ ಓನ್ಲಿ, x -1 -2 ಬರುತ್ತೆ. ದಟ್ಸ್ ನಥಿಂಗ್ ಬಟ್ -1/x-1². ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇದು ಎಫ್ ಆಫ್ ಎಕ್ಸು, ಇದು ಎಫ್ ಡ್ಯಾಶ್ ಆಫ್ ಎಕ್ಸು. ದೇರ್ಫೋರ್ ಆ ಫಾರ್ಮುಲಾ ಬರೆದು ತೋರಿಸ್ಬೇಕು ಯಾವತ್ತಾಗಿ. ನಿಮ್ಮ ಎಕ್ಸಾಮಲ್ಲಿ ಬರೀರಿ, ಐ ವಿಲ್ ನಾಟ್ ರೈಟ್ ಎವ್ರಿ ಟೈಮ್ ಹಿಯರ್. So what is the answer for this now? The answer is it is in the form of f of x, f dash of x. So answer will be what? E power 1/x+1 plus c. That's very simple. Alva. Let's go for next question now. Now, next question now. So ಈಗ ಮತ್ತೆ ಏನು ಮಾಡಬೇಕು? ಸೊ ನೀವೇ ಟ್ರೈ ಮಾಡಿ. ನಿಮ್ಗೆ ಏನು ಬೇಕೋ ಅದು ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೆಟ್ ದಟ್. ಯು ಹ್ಯಾವ್ ಟು ಗೆಟ್ ದಟ್ ಇಂಟಿಗ್ರೇಷನ್. ನಿಮಗೆ ಆ್ಯಡ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಏನು ಬೇಕಾದರೂ ಮಾಡಿ. ಈಗ ಐ ಹೋಪ್ ಫಸ್ಟ್ ವೀಡಿಯೋ ಪಾಸ್ ಮಾಡಿ ನೀವು ಯೋಚನೆ ಮಾಡಿ ಮಕ್ಕಳೇ, ನೀವು ಯೋಚನೆ ಮಾಡಿ. ಕೆಳಗಡೆ x-1 ಇದೆಯಾ, ಮೇಲೆ x-3 ಇದೆಯಾ, ಕ್ಯಾನ್ ಐ ಸ್ಪ್ಲಿಟ್ ದಟ್ -3 ಇಂಟು ಸಮಥಿಂಗ್ ಸೊ ದಟ್ ಐ ಗೆಟ್ -1 ಅಲ್ವಾ? ಸೊ ನಾನು ಏನು ಮಾಡ್ತೀನಿ ಈಗ, ಸೊ ಐ ವಿಲ್ ಫರ್ಗೆಟ್ ಅಬೌಟ್ ಈ ಪರ್ ಹಾಗೆ ಇಟ್ಕೊಳ್ಳೋಣ. x-3 ಇಂಟು x-1 ದ ಹೋಲ್ ಕ್ಯೂಬ್ ಇದೆಯಾ. ಇಲ್ಲಿ ನೀವು ಯಾವುದಾದ್ರು ಮೆಥಡ್ ಯೂಸ್ ಮಾಡೋಕ್ಕಾಗುತ್ತಾ? ಸಬ್ಸ್ಟಿಟ್ಯೂಷನ್ ಮೆಥಡು,
ಇದು ಏನು ಟ್ರಿಗ್ನಾಮೆಟ್ರಿ ಇಲ್ಲವೇ ಇಲ್ಲ ಬಿಡಿ. ಸಬ್ಸ್ಟಿಟ್ಯೂಷನ್ನು, ಟ್ರಿಗ್ನಾಮೆಟ್ರಿ, ಅದಾದ್ಮೇಲೆ ಇನ್ನೇನು ಪಾರ್ಷಿಯಲ್ ಫ್ರಾಕ್ಷನ್ಸ್, ಅದಾದ್ಮೇಲೆ ಇನ್ನೇನೋ ಸ್ಟಡಿ ಮಾಡಿರೋದು ಅದು ಇಂಟಿಗ್ರೇಷನ್ಸ್ ಆಫ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಯಾವುದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಇಲ್ಲ ಇದು. ಇಟ್ ಇಸ್ ಲೈಕ್ ಹೋಲ್ ಕ್ಯೂಬ್ ಇದೆ. ಹೋಗ್ಲಿ ಟಿ ಅಂತ ಯೂಸ್ ಮಾಡೋಣ. x-1 ಟಿ ಅಂತ ತೊಗೊಂಡ್ರೆ ಮೇಲೆ x-3 ಇದೆ, e power x ಇಂಟು ಇದೆ. ಸೊ ವಿ ಕಾಂಟ್ ಯೂಸ್ ಎನಿ ಮೆಥಡ್ಸ್ ವಾಟ್ ವಿ ಸ್ಟಡಿ ಟಿಲ್ ನಾವು, ಆಯಿತಾ. ಸೊ ಈಗೇನು ಮಾಡ್ಬೋದು, ನನಗೆ x-1 ಬೇಕು ಅಲ್ಲಿಲ್ಲ, ಸೊ ನೋ ಪ್ರಾಬ್ಲಮ್. x-1 ಮೈನಸ್ 2 ಡಿವೈಡ್ ಬೈ x-1 ದ ಹೋಲ್ ಕ್ಯೂಬ್. ಸೊ x-1 ನಿಮಗೆ ಸ್ಟಾರ್ಟಿಂಗ್ ಅನಿಸುತ್ತೆ, ಸೊ ಯಾಕೆ ಸರ್ ಆ್ಯಡ್ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ನೀವು ಮಾಡ್ತಾ ನಿಮಗೆ ಕಾಮನ್ ಅನಿಸ್ಬಿಡುತ್ತೆ. ಯು ವಿಲ್ ಗೆಟ್ ಯೂಸ್ ಟು ಇಟ್. ವಿಲ್ ಡೂ ಫಸ್ಟ್ ಟೈಮ್ ವಿಲ್ ಫೀಲ್, ಓ ಏನಿದು ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ನಾನು ಯಾವುದೋ ಒಂದು ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿ ಕಾಸ್ಟ್ನ ಆ್ಯಡ್ ಮಾಡಿ ಕಾಸ್ಟ್ನ ಸಬ್ಟ್ರಾಕ್ಟ್ ಮಾಡಿದೆ. ದೆನ್ ಅದೇ ಮಕ್ಕಳಿಗೆ ಕಾಸ್ಟ್ ಯಾಕೆ ಈ ಥರ ಮಾಡಬೇಕು ಅಂತ. ಬಟ್ ಎಲ್ಲ ಕಡೆ ಅದೇ ಮಾಡ್ತಾ ಇದ್ದೀನಿ ಈಗ ಲಾಸ್ಟ್ 3 ಲೆಕ್ಚರ್ಸಿಂದ ಅಲ್ವಾ. ಯು ವಿಲ್ ಗೆಟ್ ಯೂಸ್ ಟು ದ ಮೆಥಡ್ಸ್. ನೆಕ್ಸ್ಟ್ x-1 ಡಿವೈಡ್ ಬೈ x-1 ದ ಹೋಲ್ ಕ್ಯೂಬ್ ಮೈನಸ್ 2 ಡಿವೈಡ್ ಬೈ x-1 ದ ಹೋಲ್ ಕ್ಯೂಬ್. ಆಸ್ ಇಟ್ ಸೇಸ್ x-1 ಬೈ x ಕ್ಯೂಬ್, x- ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವಯರ್ ಬರುತ್ತೆ. ಸೊ ಫೈನಲ್ ಆನ್ಸರ್ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ 1 ಡಿವೈಡ್ ಬೈ x-1 ಸ್ಕ್ವಯರ್ minus 2 divided by x-1 the whole cube. Always ನೆನ್ಪಿಟ್ಕೊಳ್ಳಿ ಮಕ್ಕಳೇ, whenever you have something fraction like 1 by x ಇದ್ದರೆ ಅದರದ್ದು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಪವರ್ ಇನ್ಕ್ರೀಸ್ ಆಗುತ್ತೆ. ಲೈಕ್ 1 by x ಸ್ಕ್ವೇರ್ ಇದ್ದರೆ ಇಂಟಿಗ್ರೇಷನ್ ಮಾಡಿದಾಗ ಡಿಫ್ರೆನ್ಸಿಯೇಷನ್ ಮಾಡಿದಾಗ 1 by x ಕ್ಯೂಬ್ ಆಗುತ್ತೆ. ಈಗ 1 by x ಪವರ್ 5 ಇದ್ದರೆ ಅದರ ಡಿಫ್ರೆನ್ಸಿಯೇಷನ್ ಮಾಡಿದಾಗ 1 by x ಪವರ್ 6 ಆಗುತ್ತೆ. ನಾನು ಹೇಳ್ತಾ ಇರೋದು ಡಿನಾಮಿನೇಟರ್ ಇದ್ದರೆ. ನ್ಯೂಮರೇಟರ್ ಇದ್ದರೆ ಪವರ್ ಕಡಿಮೆ ಆಗುತ್ತೆ. ಈ x ಪವರ್ 5 ಡಿಫ್ರೆನ್ಸಿಯೇಷನು 5 ಇಂಟು x ಪವರ್ 4 ಆಗುತ್ತೆ. ನಾನು ಹೇಳ್ತಾ ಡಿನಾಮಿನೇಟರ್ ಇದ್ದರೆ. ಯಾಕೆ ಡಿನಾಮಿನೇಟರ್ ಇದ್ದರೆ ಮೇಲೆ ಹೋದಾಗ ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಮಾಡಿದಾಗ ನಿಮಗೆ ಮತ್ತೆ -2 -1 ಬರುತ್ತೆ. ವಿಲ್ ಗೆಟ್ ಲೈಕ್ ಮೈನಸ್ ಆಲ್ರೆಡಿ ಅಗೇನ್ -1 -2 -1 ಆ್ಯಡ್ ಆಗುತ್ತೆ. ಅದರಿಂದ ಸೊ ಇಟ್ಸ್ ಆಲ್ಮೋಸ್ಟ್ ದಿಸ್ ಇಸ್ ಆಲ್ರೆಡಿ f' ಬೈ f ಆಫ್ ಎಕ್ಸ್ ಫಾರ್ಮ್. ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೋದಾಗ ನೀವೆಲ್ಲ ಸ್ಟೆಪ್ಸ್ ಬರೋಷ್ಟು ಬೇಕಾಗಿಲ್ಲ. ಯು ಜಸ್ಟ್ ಹ್ಯಾವ್ ಟು ಕ್ವಿಕ್ಲಿ ಅನಲೈಸ್, ಇಸ್ ಇಟ್ ಇನ್ ದಟ್ ಫಾರ್ಮ್? ಎಸ್, ಇಟ್ಸ್ ಇನ್ ಫಾರ್ಮ್. ಸೊ ಯು ಹ್ಯಾವ್ ಟು ಫೈಂಡ್ f ಆಫ್ ಎಕ್ಸ್, ದೆನ್ ಟಿಕ್ ದ ಆನ್ಸರ್. ಆ ರೀತಿ. ಓಕೆ, ಈಗ ಸೊ ಇಟ್ಸ್ ಆಲ್ರೆಡಿ ಇನ್ ದ ಫಾರ್ಮ್ ನಾ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ನಾ? ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ e power x into 1 by x-1 the square minus 2 divided by x-1 the whole cube into dx ಬರುತ್ತೆ. ಸೊ ದಿಸ್ ಈಸ್ f ಆಫ್ ಎಕ್ಸ್, ದಿಸ್ ಈಸ್ f' ಆಫ್ ಎಕ್ಸ್. ನೀವು ಎಕ್ಸಾಮಲ್ಲಿ ತೋರಿಸ್ಬೇಕಾಗುತ್ತೆ ನನಗೆ f ಆಫ್ ಎಕ್ಸ್ ವಾಟ್ ಇಸ್ f ಆಫ್ ಎಕ್ಸ್ ಅಂದ್ಬಿಟ್ಟು. ಇಟ್ x-1 -2 ಬರುತ್ತೆ. ಇದರ ಇಂಟಿಗ್ರೇಷನ್ ಮಾಡಿದಾಗ, ಇದ್ರದ್ದು f' ಆಫ್ ಎಕ್ಸ್ ಫೈನ್ ಮಾಡಿದಾಗ ನಮಗೇನು ಬರುತ್ತೆ, -2 ಫ್ರಂಟಲ್ಲಿ ಬರುತ್ತೆ. -2 into x power -1 -2 -1 ಬರುತ್ತೆ. You'll get -2 into x power -1 -3. That's nothing but -2 divided by x-1 the whole cube. So it is in the form of f' of x. What is the answer for this now? Therefore the answer becomes for this e power x into f of x, first one, that is 1 minus x-1 the whole square plus c. ಅರ್ಥ ಆಯ್ತಾ? Let's go for next question now. ನೆಕ್ಸ್ಟ್ ನಾನು ಹೇಳೋದ್ರೆ ನೀವೇ ಮಾಡಿ ಆನ್ಸರ್. ಈ ಸಿಂಪಲ್ ಸೆಕೆಂಡ್ ಎಕ್ಸ್ ಮಲ್ಟಿಪ್ಲೈ ಸೆಕೆಂಡ್ ಎಕ್ಸ್ ಬರುತ್ತೆ, ಟ್ಯಾನ್ ಎಕ್ಸ್ ಬರುತ್ತೆ, ಸೆಕೆಂಡ್ ಎಕ್ಸ್ ಟ್ಯಾನ್ ಎಕ್ಸು, ಸೆಕೆಂಡ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಸೆಕೆಂಡ್ ಎಕ್ಸ್ ಟ್ಯಾನ್ ಎಕ್ಸ್. ಸೊ ಆನ್ಸರ್ ಇಸ್ ವಾಟ್, e power x into ಸೆಕೆಂಡ್ ಎಕ್ಸ್ ಪ್ಲಸ್ ಸಿ. ಸೊ ಏನು ಇಷ್ಟು ಫಾಸ್ಟಾಗಿ ಹೇಳ್ಬಿಟ್ರಿ ನೀವು ಅಂತ. ಇಟ್ಸ್ ವೆರಿ ಸಿಂಪಲ್ ಅಲ್ಲ ಮಕ್ಕಳೇ. ಸೆಕೆಂಡ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ಎಕ್ಸ್ ಬರುತ್ತಾ, ಅದಾದಮೇಲೆ ಇದೇನಾಗುತ್ತೆ, ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತಾ. ಸೊ ಸೆಕೆಂಡ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೊ ಇಟ್ ಈಸ್ ದ ಫಾರ್ಮ್ ಆಫ್ f ಆಫ್ ಎಕ್ಸ್ ಪ್ಲಸ್ f' ಆಫ್ ಎಕ್ಸ್. So the answer is what, e power x into secant x plus c. ಅರ್ಥ ಆಯ್ತಾ? ಈ ಸಿಂಪಲ್ ಕ್ವಶನ್ಸ್. ಕೆಲವೊಂದು ಯು ಹ್ಯಾವ್ ಟು ಥಿಂಕ್ ಲಾಟ್. ಅಗೇನ್ ವಿಡಿಯೋ ಪಾಸ್ ಮಾಡಿ ನೀವೇ ಯೋಚನೆ ಮಾಡಿ ಏನು ಮಾಡ್ಬೋದು ಇದಕ್ಕೆ ಅಂತ. ಸೊ x² + 1 / x+1 ಹಿಂಗೆ ಮಾಡೋಣ. ಕೆಳಗಡೆ x+1 ಹೋಲ್ ಸ್ಕ್ವೇರ್ ಇದೆ. ನ್ಯೂಮರೇಟರ್ಲಿ x+1 ಇದ್ದರೆ ಸ್ವಲ್ಪ ಕ್ಯಾನ್ಸಲ್ ಮಾಡ್ಬೋದಲ್ವಾ. ಬಟ್ x+1ಗೆ ಅಲ್ಲಿ x ಸ್ಕ್ವೇರ್ ಇದೆ. ಸೊ ಹೌ ಕ್ಯಾನ್ ಐ ಗೆಟ್ ಇಟ್? ವಾಟ್ ವಿ ಕ್ಯಾನ್ ಡೂ, ಒಂದು ವೇಳೆ -1 ಇದ್ದಿದ್ರೆ x² -1 ಇದ್ದರೆ x+1 ಇಂಟು x-1 ಬರ್ತಾ ಇತ್ತಾ? -1 ಇದ್ದಿದ್ರೆ ಅಲ್ಲಿ -1 ಇಲ್ವಲ್ಲ, ಇಲ್ಲ ಅದೇನು ಮಾಡಬೇಕು, ಆ್ಯಡ್ ಮಾಡಿ ರಿಮೂವ್ ಮಾಡ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ x² + 1 ಡಿವೈಡ್ ಬೈ x+1 ಹೋಲ್ ಸ್ಕ್ವೇರ್. ನನಗೆ ಏನಿದೆ, ಕೆಳಗಡೆ x+1 ಇದೆ, ಮೇಲೆ ಒಂದು ವೇಳೆ ಬರೀ x ಇದ್ದಿದ್ರೆ +1 ಆ್ಯಡ್ ಮಾಡ್ಕೊತಾ ಇದ್ದೆ, ಪ್ರಾಬ್ಲಮ್ ಇರಲಿಲ್ಲ. +1 -1 ಮಾಡ್ಕೊತಾರೆ. ಅಲ್ಲಿ x² ಇದೆ. x² ಇಂದ ಹೆಂಗೆ x+1 ತರಿಸೋದು? ಬಿಕಾಸ್ ವಿ ಹ್ಯಾವ್ ಎ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಲ್ಲ, x² - 1 ಅಂತ, a² - b² a + b ಇಂಟು a - b. ಅದರಲ್ಲಿ ನನಗೊಂದು ಪ್ಲಸ್ a - b ಇದು.
ಆಗಾದ್ರೆ ಪ್ಲಸ್ 1 ಬರುತ್ತೆ. ಸೊ ಐ ಕ್ಯಾನ್ ಟ್ರೈ ವಿತ್ ದಟ್ ಸಮಥಿಂಗ್. ನಾವೇನು ಮಾಡ್ತೀವಿ ಈಗ, ಸೊ ಎಕ್ಸ್ ಸ್ಕ್ವೇರ್ ನಾನು -1 ಆ್ಯಡ್ ಮಾಡ್ಕೊತೀನಿ, ಅದಾದ್ಮೇಲೆ +1 ಆ್ಯಡ್ ಮಾಡ್ಕೊಂಡು ಆಲ್ರೆಡಿ ಒಂದು +1 ಇದೆ. ಸೊ ಇಸ್ ನೋ ಚೇಂಜ್. -1 +1 ಚೇಂಜ್ ಆಗೋದು ಕ್ಯಾನ್ಸಲ್ ಆಗುತ್ತೆ, ಸೇಮ್ ಆಸ್ ದಿಸ್. ಆಮೇಲೆ ಏನು ಮಾಡ್ತೀನಿ ಈಗ, ಸೊ ದಿಸ್ ಡಿವೈಡೆಡ್ ಬೈ x plus 1 the whole square. So this becomes now x square minus 1 plus 2 divided by x plus 1 the whole square. So you can split it now. So x square minus 1 divided by x plus 1 the whole square plus 2 divided by x plus 1 the whole square. Plus or minus or okay. So ಈಗ ಇದನ್ನೇನು +1 into -1, x minus 1 into x plus 1, ಒಂದು x plus 1 ಒಂದು x plus 1 ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಏನಿದೆ ಈಗ ಬರೀ x minus 1 ಇದೆ, ಡಿನಾಮಿನೇಟರ್ಲಿ ಒಂದೇ x plus 1 ಇದೆ. ಹಿಂಗೆ ನೀವು ಎಕ್ಸಾಮ್ ಇನ್ನೂ ಒಂದು ಸ್ಟೆಪ್ ತೋರಿಸ್ಬೋದು. x square minus 1 ಸ್ಪ್ಲಿಟ್ ಮಾಡಿ x plus 1 into x minus 1, ಇನ್ನೂ ಒಂದು ಸ್ಟೆಪ್ x plus 1 ಒಂದು x plus 1 ಕ್ಯಾನ್ಸಲ್ ಆಗುತ್ತೆ. x minus 1 divided by x plus 1 ಪ್ಲಸ್ ಅದಾದಮೇಲೆ 2 divided by x plus 1 the whole square. ನೋಡ್ರಿ, ಡೋಂಟ್ ಯು ಥಿಂಕ್ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಸಿಯೇಷನ್ ಏನು ಮಾಡಬೇಕು, ಯು ಬೈ ವಿ ರೂಲ್ ಡಿಫ್ರೆನ್ಸಿಯೇಷನ್ನು. ಆಬ್ವಿಯಸ್ಲಿ ಕೆಳಗಡೆ ವಿ ಸ್ಕ್ವೇರ್ ಬರುತ್ತಲ್ಲ, u ಡ್ಯಾಶ್ ವಿ ಮೈನಸ್ ವಿ ಡ್ಯಾಶ್ ಯು ಡಿವೈಡ್ ಬೈ ಯು ಸ್ಕ್ವೇರ್. ಸೊ ಇದು ಆಬ್ವಿಯಸ್ಲಿ ಇದು ಆನ್ಸರ್ ಬರುತ್ತೆ. ಸೊ ದಿಸ್ ವಿಲ್ ಬಿ ನಾವು ಇವಾಗ ಟ್ರೈ ಮಾಡಬೇಕು. ನೀವು ಎಫ್ ಆಫ್ ಎಕ್ಸ್ ಏನು ತೊಗೊಬೇಕು, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x minus 1 divided by x plus 1. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಡ್ಯಾಶ್ ಅಂದರೆ ಯು ಬೈ ವಿ ರೂಲ್. ಯು ಡ್ಯಾಶ್ ಯು ಡ್ಯಾಶ್ ಅಂದರೆ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಇರುತ್ತೆ, x plus 1 ಹಾಗೆ ಮಾಡಬೇಕು, ಮೈನಸ್ x plus 1 ಡಿಫ್ರೆನ್ಸಿಯೇಷನ್ ಮತ್ತೆ 1 ಆಗುತ್ತೆ, x minus 1 ಹಾಗೆ ಇಡ್ತೀವಿ, ಡಿವೈಡೆಡ್ ಬೈ x plus 1 ದ ಹೋಲ್ ಸ್ಕ್ವೇರ್. ನೀವು ನೋಡ್ದಂಗೆ ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ, -1 +1 ಆಗುತ್ತೆ, ಇಲ್ಲಿಗೆ 2 divided by x plus 1 the whole square. So what is the answer now? So it is in the form of, so ಇಲ್ಲಿ e power x ಇದೆ, ಈ ಥರ ಇದೆ, ಇಂಟಿಗ್ರೇಷನ್ ಇದೆ, dx ಇದೆ. It is in the form of f of x and f dash of x. Therefore the answer will become what? E power x into x minus 1 x plus 1 plus ಅರ್ಥ ಆಯ್ತಾ? Let's go for next question now. ನೆಕ್ಸ್ಟ್ ಇದು ನೀವೇ ಯೋಚನೆ ಮಾಡಿ. ಟ್ರಿಗ್ನೋಮೆಟ್ರಿ ಬಂದರೆ ಯು ಹ್ಯಾವ್ ಟು ಗೆಟ್ ಸಮಥಿಂಗ್. ಸಿ ಇಲ್ಲಿ ಏನು ಗೊತ್ತಾ, ಯು ಹ್ಯಾವ್ ಟು ಗೆಟ್ ಇನ್ ಸಮ್ ಕೈಂಡ್ ಆಫ್ ಸಮ್ ಫಾರ್ಮೆಟ್ಸ್. ಏನು ಮಾಡೋಕ್ಕಾಗುತ್ತೆ, ಕೆಳಗಡೆನೂ a ಪ್ಲಸ್ ಬಿ, ಮೇಲೇನೂ a ಪ್ಲಸ್ ಬಿ, ಹಂಗೆ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಕೆಳಗಡೆ 1 + sin x ಏನೋ ಬರೀ ಕಾಸ್ ಎಕ್ಸ್ ಹಿಂಗಿದ್ದಿದ್ರೆ ಮಾಡ್ಬೋದಾಗಿತ್ತು. ಏನೋ ಸಮಥಿಂಗ್ ಟ್ರೈಡ್. ಇವಾಗ ಸ್ಪ್ಲಿಟ್ ಮಾಡಿ, ನೀವು ಎಲ್ಲ ಕ್ವಶನ್ಸ್ ನಾವು ಮಾಡಿದ್ರಲ್ಲಿ ಎಲ್ಲದಲ್ಲೂ ಸ್ಪ್ಲಿಟ್ ಮಾಡ್ತಾ ಇದ್ರಲ್ವಾ ಆ ನ್ಯೂಮರೇಟರ್ನ, ನಮಗೆ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎರಡು ಟರ್ಮ್ ಬರಬೇಕು. ಇಲ್ಲಿ ಮೇಲೇನೂ a ಪ್ಲಸ್ ಬಿ ಇದೆ, ಕೆಳಗಡೆ a ಪ್ಲಸ್ ಬಿ ಇದೆ. ಏನು ಮಾಡಬೇಕೀಗ, ಕ್ಯಾನ್ ವಿ ಕನ್ವರ್ಟ್ ದಿಸ್ ಇಂಟು ಸಿಂಗಲ್ ಟರ್ಮ್? ಇದು ತುಂಬ ಇಂಪಾರ್ಟೆಂಟ್ ಇಂಟಿಗ್ರೇಷನಲ್ಲಿ. ನಾನು ತುಂಬ ಸತಿ ಹೇಳಿ ಟ್ರಿಗ್ನೋಮೆಟ್ರಿಯಲ್ಲಿ. ವಾಟ್ ಯು ಕ್ಯಾನ್ ರೈಟ್ 1 + cos x ಹಾಫ್ ಆ್ಯಂಗಲ್ ಫಾರ್ಮುಲಾಸ್. 1 + cos 2θ is nothing but 2 cos square θ. ನೆನಪಿದೆಯಾ ಫಾರ್ಮುಲಾ? 1 + ಇಂಟಿಗ್ರೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಎಲ್ಲ ಫಾರ್ಮುಲಾ ಹೇಳ್ಕೊಟ್ಟಾರೆ ನಿಮಗೆ. 1 + cos 2θ is 2 cos square θ. ಒಂದು ವೇಳೆ 1 + cos x ಇತ್ತು, 2 cos square x/2. ಯಾಕೆ ಸರ್ ನೀವು ಕೆಳಗಡೆ ಟರ್ಮ್ನೇ ಮಾಡ್ತಾ ಇದ್ದೀರಾ? ಅದನ್ನು ಸ್ಪ್ಲಿಟ್ ಮಾಡ್ಬೋದಲ್ವಾ? ಅರ್ಥ ಆಯ್ತಲ್ವಾ? ಸೊ ಯು ಕ್ಯಾನ್ ಸ್ಪ್ಲಿಟ್ ಇಟ್ ರೈಟ್. 1/sin x ಡಿವೈಡೆಡ್ ಬೈ ನನಗೆ 2 cos square x/2 ಮಾಡ್ಬೋದು. ಈ ಥರ ಮಾಡ್ಬೋದು. e power x ಇದೆ ಇಲ್ಲಿ ಇಂಟು dx. ಆಯಿತಾ? ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಇಟ್ ಈಸ್ ನಾಟ್ ಯೂನಿಫಾರ್ಮ್. ಮೇಲೆ sin x ಇದೆ, ಕೆಳಗಡೆ x/2 ಇದೆ. ಕ್ಯಾನ್ ಯು ಮೇಕ್ ಇಟ್ ಯೂನಿಫಾರ್ಮ್? ಇದೇ ಕ್ವಶನ್ ನಮ್ಮ ಮಕ್ಕಳೇ, ಆ ಕ್ವಶನ್ಸಲ್ಲಿ ಅದೇ ರೀತಿ ಇರುತ್ತೆ. ಎಷ್ಟೊಂದು ಕಡೆ 2x ಇತ್ತು, ಬರೀ x ಇತ್ತು, ನಾನು 2xನ ಸ್ಪ್ಲಿಟ್ ಮಾಡ್ಕೊಂಡಿಲ್ವಾ, 2 sin x cos x ಅಂತ. ಈ ರೀತಿ ಸ್ಪ್ಲಿಟ್. ಈಗ ನಾವೇನು ಮಾಡಿ ಇದನ್ನ ಹಾಫ್ ಮಾಡಿ. ವೆರಿ ಫೇಮಸ್ ಫಾರ್ಮುಲಾ. ವಾಟ್ ಈಸ್ sin 2θ? 2 sin θ cos θ. ವಾಟ್ ಹ್ಯಾಪನ್ ನೌ? 1 + sin x this becomes 1 + I can write this as ಅಷ್ಟೇ. ಅದಾದಮೇಲೆ ನೀವೇ ಮಾಡ್ಕೊಂಡು ಹೋಗ್ಬೋದು. ಇಟ್ಸ್ ವೆರಿ ಈಸಿ. x/2 into cos x/2 divided by 2 into cos square x/2. ಅದಾದ ಏನಾಗುತ್ತೆ, ಇದು ಸ್ಪ್ಲಿಟ್ ಮಾಡೋ. ಈಗ 1 / 2 ಅಂದರೆ 1/2. 1/cos ಬಂದು secant ಆಗುತ್ತೆ. ಗೆಟ್ secant square x/2 ಪ್ಲಸ್
ಇದು ಸ್ಪ್ಲಿಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 2 ಕ್ಯಾನ್ಸಲ್ ಆಗುತ್ತೆ, ಒಂದು ಕಾಸ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಯು ಗೋಯಿಂಗ್ ಟು ಗೆಟ್? ಬರೀ ಸೈನ್ ಬೈ ಕಾಸ್, tan x by 2 by cos x by 2, that is tan x by 2. ಈಗ ಅರ್ಥ ಆಯ್ತಾ? ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ tan x by 2? secant square x by 2. Why 1 by 2? Chain rule, because tan something is secant square something. Again x by 2 differentiation ಏನಾಗುತ್ತೆ? 1 by 2 ಅಲ್ವಾ? So that's by 1 by 2. So now what is f of x here? This is f of x. This is f dash of x. Right? So the given function, so whatever the function we have e power x, right, that can be written as tan x by 2. ಇದು ಇಂಪಾರ್ಟೆಂಟ್, ಈವನ್ ನಿಮ್ಮ ಸಿ ಇ ಟಿ ಕೂಡ ಇಂಪಾರ್ಟೆಂಟ್ ಆಫ್ ಎಸ್ಪೆಷಲಿ ಈ ಟೈಪ್ ಕ್ವಶನ್ಸ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು, ಬಿಕಾಸ್ ದಿಸ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ 1 minute, ಮೆನಿ ಕ್ವಶನ್ಸ್. e power x into tan x by 2 plus half of secant square x by 2. ಅಗೇನ್ ನಾವು ಆನ್ಸರ್ ಇದಕ್ಕೆ into dx, that's nothing but ಇದು f of x ಇದು f dash of x. So therefore becomes e power tan x by 2 plus okay. So ಅರ್ಥ ಆಯ್ತಾ ಮಕ್ಕಳೇ? ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ರೂಲ್ ತಿಳ್ಕೊಳ್ಳಿ, ಯು ಹ್ಯಾವ್ ಟು ನೋ ದ ರೂಲ್, ದಟ್ ಈಸ್ ಯು ಪ್ರಾಡಕ್ಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್, ಆಮೇಲೆ ದೆನ್ ಯು ನೋ ದ ಫಾರ್ಮುಲಾ. ಅದಾದಮೇಲೆ ಅದೆಲ್ಲ ಬರೀ ಫಾರ್ಮುಲಾ ಟೈಪ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ, ಅಷ್ಟು ಇನ್ನೇನೂ ಇಲ್ಲ ಅದರಲ್ಲಿ. ಕೆಲವೊಂದ್ಸರಿ ಇಂಟಿಗ್ರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಲೈಕ್ ಯು ವಿಲ್ ಗೆಟ್ ಲೈಕ್ ಸೈನ್ ಇನ್ವರ್ಸ್ ಬಂದಾಗ ಅದು ಅಗೇನ್ 1/√of x square minus a square ಬರುತ್ತೆ. ದೆನ್ ಯು ನೋ ಹೌ ಟು ಡೂ 1/√of x square minus a square, ಯು ಲರ್ನ್ ಇಟ್ ಇನ್ ದ ಫಾರ್ಮುಲಾಸ್ log of x plus root of x square minus a square, ಆ ಥರ ಬರುತ್ತೆ. ಅದ್ರಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಸೆಕೆಂಡ್ ಟೈಪ್ ಬಂದಾಗ ಇದು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಫಾರ್ಮೆಟ್. ಅದಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ, ಗೆಟ್ ದ ಫಾರ್ಮೆಟ್, ಆ್ಯಡಿಂಗ್, ಸಬ್ಟ್ರಾಕ್ಟಿಂಗ್, ಮಲ್ಟಿಪ್ಲೈಯಿಂಗ್, ದಟ್ಸ್ ಇಟ್ ಮಕ್ಕಳೇ. ಸೊ ಇಂಟಿಗ್ರೇಷನ್ ಇಸ್ ವೆರಿ ಈಸಿ. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್. ವಾಟ್ ಇಸ್ ಆಲ್ವೇಸ್ ಯು ಟು ಕಮೆಂಟ್, ವಾಟ್ ಇಸ್ ದ ಕಮೆಂಟ್? ಇಂಟಿಗ್ರೇಷನ್ ಇಸ್ ಲವ್. ಸೊ ಇಂಟಿಗ್ರೇಷನ್ ಇಸ್, ಐ ಹೋಪ್ ನಿಮಗೆ, ಅಲ್ಲ ನೀವು ಬರೀ ಕಮೆಂಟ್ ಮಾಡ್ತಾ ಇದ್ರೆ ನಿಮ್ಗೆ ಇಷ್ಟನೂ ಆಗ್ತಾ ಇದೆಯಾ? I hope you are liking integration. That's very important and easy actually. One order ತುಂಬ easy. Okay.